ಕನ್ನಡದ ಅಗ್ರಮಾನ್ಯ ಕವಿ, ಶತಮಾನ ಕಂಡಂತಹ ದೈತ್ಯ ಪ್ರತಿಭೆ, ಯುಗದ ಕವಿ, ಜಗದ ಕವಿ ಅನಿಸಿಕೊಂಡವರು ಕುವೆಂಪು ಅವರು. ಮಂಗಳೂರು ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಇದರ ಆಶ್ರಯದಲ್ಲಿ ವಿಶ್ವಾತ್ಮಕತೆ, ಕುವೆಂಪು ಕಾಣಿಕೆ ಅನ್ನುವ ಕುರಿತ ಹಾಗೆ ಇಡೀ ದಿನ ವಿಚಾರ ಸಂಕಿರಣ ಸಂಪನ್ನಗೊಂಡಿದೆ. ಈಗ ಸಮಾರೋಪ ನುಡಿಗಳನ್ನು ಆಡಲಿರುವವರು ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು. ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರನ್ನು ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ B. ಶಿವರಾಮ್ ಶೆಟ್ಟಿ ಅವರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ನಾನು ಅತ್ಯಂತ ಆದರದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರನ್ನು ವಿಭಾಗದ ಮುಖ್ಯಸ್ಥರು ಹೂಗುಚ್ಛ ನೀಡುವ ಮೂಲಕ ಹಾಗೂ ಸ್ಮರಣಿಕೆಯ ಮೂಲಕ ಗೌರವದಿಂದ ಆದರದಿಂದ ಬರಮಾಡಿಕೊಳ್ಬೇಕು ಅಂತ ನಾನು ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಳಗ್ಗಿನಿಂದ ನಮ್ಮ ಜೊತೆಗೆ ಇದ್ದು ಕುವೆಂಪು ಅವರ ಗೀತೆಗಳ ಮೂಲಕ ಅವರ ವಿಶ್ವಾತ್ಮಕತೆಯನ್ನು ಸಾರ್ವಕಾಲಿಕಗೊಳಿಸಿದಂತಹ ನಮ್ಮದೇ ವಿದ್ಯಾರ್ಥಿನಿಯಾದಂತಹ, ಹಳೆಯ ವಿದ್ಯಾರ್ಥಿನಿಯಾದಂತಹ ಶ್ರೀದೇವಿ ಅವರನ್ನು ಕೂಡ ಹೂಗುಚ್ಛ ನೀಡುವ ಮೂಲಕ ಗೌರವಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ವಿಭಾಗದ ಪರವಾಗಿ ಮತ್ತು ವಿಶ್ವವಿದ್ಯಾನಿಲಯದ ಪರವಾಗಿ. ದಿಕ್ಸೂಚಿಯ ಮಾತುಗಳನ್ನಾಡಿದಂತಹ ಡಾಕ್ಟರ್ L. ಹನುಮಂತಯ್ಯ ಅವರನ್ನು ಒಳಗೊಂಡು ಬೇರೆ ಬೇರೆ ಗೋಷ್ಠಿಗಳಲ್ಲಿ 4 ತಜ್ಞರು ತಮ್ಮ ವಿಚಾರಗಳನ್ನು ಕುವೆಂಪು ಅವರ ವಿಶ್ವಾತ್ಮಕತೆಯ ಕುರಿತ ಹಾಗೆ, ವಿಶ್ವ ಮಾನವತೆಯ ಕುರಿತ ಹಾಗೆ ತಮ್ಮ ವಿಚಾರಗಳನ್ನು ಹಲವು ಮಗ್ಗುಲುಗಳಲ್ಲಿ ವಿಭಿನ್ನ ದೃಷ್ಟಿಕೋನಗಳಲ್ಲಿ ವಿಚಾರ ಮಂಡನೆಯನ್ನು ಮಾಡಿದ್ದಾರೆ, ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ವಿಶ್ವಾತ್ಮಕತೆ ಮತ್ತು ವಿಶ್ವ ಮಾನವತೆಯ ಅಗತ್ಯತೆಯ ಬಗ್ಗೆಯೂ ಭಿನ್ನ ಮಗಲುಗಳಲ್ಲಿ ಚರ್ಚೆ ಆಗಿದೆ. ಈಗ ಸಮಾರೋಪ ಭಾಷಣವನ್ನು ಮಾಡಲಿರುವಂತಹ, ಸಮಾರೋಪ ನುಡಿಗಳನ್ನು ಆಡಲಿರುವಂತಹ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು ನಮಗೆಲ್ರಿಗೂ ಕೂಡ ಚಿರಪರಿಚಿತರು. ಆದರೂ ನಮ್ಮ ವಿಭಾಗದ ಮತ್ತು ಅನ್ಯ ವಿಭಾಗದ ವಿದ್ಯಾರ್ಥಿಗಳಿರುವುದರಿಂದ ಒಂದು ಸಣ್ಣ ಪರಿಚಯದ ಮೂಲಕ ಅವರನ್ನು ಪರಿಚಯಿಸಿಕೊಳ್ಳೋದು ನನ್ನ ಕರ್ತವ್ಯ ಅನ್ನುವಂತಹ ನೆಲೆಯಿಂದ ನಾನೊಂದು 2 ಮಾತುಗಳನ್ನು ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ. 2 ಕಾರಣಗಳಿವೆ. ಸಾಮಾನ್ಯವಾಗಿ ಅದು ಇಳಿಹೊತ್ತಿನಲ್ಲಿ ನಡೆಯೋದ್ರಿಂದ ಅದು ಕೊನೆಗೆ ಭಾಷಣ ಮಾಡುವವರು ಮತ್ತು ಕಾರ್ಯಕ್ರಮವನ್ನು ಸಂಯೋಜಿಸಿದವರ ಮಧ್ಯೆ ಒಂದು ಖಾಸಗಿ ಸಂಭಾಷಣೆ ಆಗಿಬಿಡುತ್ತೆ ಅನ್ನೋ ಒಂದು ಹೆದರಿಕೆ. 2ನೇದ್ದು, ಈ ಸಮಾರೋಪ ಅನ್ನೋದಕ್ಕೆ ಒಂದು ಭಾಳ ನಿರ್ಣಾಯಕವಾದಂಥ ಒಂದು ತಪ್ಪು ಕಲ್ಪನೆ ಬಂದುಬಿಟ್ಟಿರೋದ್ರಿಂದ ಈ ಸಮಾರೋಪ ಭಾಷಣದಲ್ಲಿ ಹೇಳಿದ್ದು ಸುಪ್ರೀಂ ಕೋರ್ಟ್ ಹೇಳಿದ ಹಾಗಿರುತ್ತೆ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಮತ್ತು ಇತ್ತೀಚೆಗೆ ನಾವು ನೋಡಿದ ಹಾಗೆ ಸುಪ್ರೀಂ ಕೋರ್ಟು ನಿರ್ಣಾಯಕವಾಗಿದ್ದಾಗೆಲ್ಲ ಅದು ತಪ್ಪಾಗಿರುತ್ತೆ ಅಂತ ನಮಗೆ ಗೊತ್ತಾಗಿದ್ದರಿಂದ ಆ 2 ಹೆದರಿಕೆಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನನಗೆ ಕೊಟ್ಟಿರೋ ಸಮಯದಲ್ಲಿ ನಾನು ಮಾತಾಡ್ತೇನೆ, ನನ್ನ ವಿಷಯವನ್ನು ಮಂಡಿಸ್ತೇನೆ. ಮೊದಲನೇದಾಗಿ, ಈ ವಿಶ್ವಾತ್ಮಕತೆ ಅಂದರೆ ಯಾವ ರೀತಿಯ ಪರಿಕಲ್ಪನೆ, ಇದರ ವ್ಯಾಖ್ಯೆ ಏನು ಅನ್ನೋದನ್ನು, ಈ ಪ್ರಶ್ನೆಯನ್ನು ಉಷಾ ಅವರು ತಮ್ಮ ಮಾತಿನಲ್ಲಿ ಎತ್ತಿದ್ರು. ಅವ್ರ ಪ್ರಕಾರ ಇದು ಇಂಗ್ಲೀಷ್ನಲ್ಲಿ ನಾವು ಯೂನಿವರ್ಸಾಲಿಟಿ, ಯೂನಿವರ್ಸಲಿಸಮ್ ಅಂತೀವಲ್ಲ, ಆ ಬಗೆಯ ಕೆಟಗರಿ ಇದು ಅಲ್ಲ ಅಂತ ಅವ್ರು ಹೇಳಿದರು. ಹಾಗಿದ್ರೆ ಬೇರೆ ಯಾವುದಾದ್ರೂ ಒಂದು ಕೆಟಗರಿ ಆಗಕ್ಕೆ ಸಾಧ್ಯವಾದು ಅಂತ ನಾವು ಯೋಚನೆ ಮಾಡಬೇಕು. ನನಗನ್ಸುತ್ತೆ ಇಲ್ಲ ಅಂತ. ತಾತ್ವಿಕವಾಗಿ ನೀವು ನೋಡೋದಾದರೆ, ತತ್ವಜ್ಞಾನದ ದೃಷ್ಟಿಯಿಂದ ನೋಡೋದಾದರೆ, ಈ ಕೆಲವು ಪದಗಳನ್ನು ನಾವೇನು ಬಳಸ್ತೇವೆ, ವಿಶ್ವಮಾನವ, ವಿಶ್ವಧರ್ಮ, ಇವೆಲ್ಲವೂ ಅತ್ಯಂತ ಆಕರ್ಷಕವಾಗಿ ಕಂಡರೂ ಕೂಡ ಶುದ್ಧ ತಾತ್ವಿಕ ಚರ್ಚೆಯ ದೃಷ್ಟಿಯಿಂದ ಈ ವಿಶ್ವಾತ್ಮಕವಾಗಿರುವಂಥ ಪರಿಕಲ್ಪನೆಗಳಿಗೆ ಬಹಳ ನೆಗೆಟಿವ್ ಆದಂಥ ಒಂದು ಸ್ವರೂಪ ಇರುತ್ತೆ. ಅದ್ರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ನಾವು. ಯಾಕೆಂದರೆ ಈ ವಿಶ್ವಾತ್ಮಕ ಅಂದರೆ ಯಾವುದೋ ಒಂದು ಚಿಂತನೆಯಾಗಲಿ, ಯಾವುದೋ ಒಂದು ಸಾಮಾಜಿಕ ರಚನೆ ಆಗಲಿ, ಯಾವುದೋ ಒಂದು ಆರ್ಥಿಕ ವ್ಯವಸ್ಥೆ ಆಗಲಿ, ಇದು ಎಲ್ಲ ಸಮಾಜಗಳಿಗೂ ಎಲ್ಲ ಸಮುದಾಯಗಳಿಗೂ ಏಕರೂಪದಲ್ಲಿ ಅನ್ವಯವಾಗುತ್ತೆ ಅನ್ನುವಂಥ ಕಲ್ಪನೆ ಏನಿದೆಯಲ್ಲ, ಅದು ಶುದ್ಧ ಯುರೋಪ್ ಕೇಂದ್ರಿತವಾದಂಥ ಒಂದು ಕಲ್ಪನೆ.
ಅದರ ಇತಿಹಾಸ ಕೂಡ ಒಂದು ರೀತಿಯಲ್ಲಿ ಕರಾಳವಾಗಿಯೇ ಇದೆ ಅಂತ ನಾವು ಹೇಳಬೇಕು. ಏಕೆಂದರೆ ಯಾವಾಗ ವಿಜ್ಞಾನ ಹಾಗೂ ತಂತ್ರಜ್ಞಾನ ಮತ್ತು ರ್ಯಾಷನ್ಯಾಲಿಟಿಯ ಮೂಲಕ ಯುರೋಪ್ ಒಂದು ಶಕ್ತಿಯನ್ನು ಪ್ರಾಬಲ್ಯವನ್ನು ಪಡೆದುಕೊಳ್ತು. ನಾನು ಹೇಳ್ತಾ ಇರೋದು ಹೆಚ್ಚು ಕಡಿಮೆ 17ನೇ ಶತಮಾನದ ಕೊನೆಯ ಭಾಗದಿಂದ ಶುರುವಾದಂಥ ಯಾವುದಕ್ಕೆ ನಾವು ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವೋ ಆ ಜ್ಞಾನ ಪರ್ವದ ಕಾಲದಿಂದ ಯುರೋಪು ಈ ತಂತ್ರಜ್ಞಾನ ವಿಜ್ಞಾನದ ಒಂದು ಪ್ರಾಬಲ್ಯದ ಮೂಲಕ ಈ ಜಗತ್ತನ್ನೇ ವಸಾಹತುಗೊಳಿಸುವಂಥ ಕೆಲಸವನ್ನು ಆರಂಭ ಮಾಡಿದಾಗ ಬೇರೆ ಬೇರೆ ಖಂಡಗಳಿಗೆ ಹೋಗಿ ಅಲ್ಲಿರುವಂಥ ಸಮುದಾಯಗಳ ನೆಲ ಜಲ ಎಲ್ಲವನ್ನು ಕಬಳಿಸ್ಕೊಳ್ಳೋದು ಮಾಡುವುದರ ಜೊತೆಗೇ ಇನ್ನೊಂದು ಏನು ಕೆಲಸ ಮಾಡ್ತು ಅಂತಂದರೆ ಯುರೋಪಿನ ಮೌಲ್ಯಗಳೇ ವಿಶ್ವಾತ್ಮಕ ಮೌಲ್ಯಗಳು. ಅವು ಸಾರ್ವಕಾಲಿಕವಾಗೂ ಸ್ವೀಕಾರಯೋಗ್ಯವಾಗಿವೆ ಮತ್ತು ಅವುಗಳಿಂದ ಮಾತ್ರ ಎಲ್ಲ ಜಾಗತಿಕ ಸಮುದಾಯಗಳ ಒಂದು ಮೋಕ್ಷ ಸಾಧ್ಯ ಅನ್ನುವಂಥ ನಿರೂಪಣೆಗಳನ್ನು ಕೂಡ ಅದು ಆರಂಭಿಸ್ಕೊಳ್ತು. ಮತ್ತು ಇತಿಹಾಸವನ್ನು ಓದೋರು ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಈ ವಸಾಹತುಶಾಹಿ ಅಂತ ಕರೆಯುವಂಥ ಒಂದು ವಿದ್ಯಮಾನ ಏನಿದೆಯೋ ಅದಕ್ಕೆ ಬಹುದೊಡ್ಡ ಬೆಂಬಲ ಬಂದಿರುವಂಥದ್ದು ಇಂಥ ನಿರೂಪಣೆಗಳಿಂದ. ಇವು ಮಾತ್ರ ವಿಶ್ವಾತ್ಮಕ ಅಂತ. ಹೀಗಾಗಿ ಈಗ ಕಳೆದ ಒಂದು 30 ವರ್ಷಗಳಿಂದ ಯುರೋಪಿನ ಬಹುಪಾಲು ಚಿಂತಕರು, ಯಾವುದಕ್ಕೆ ನಾವು ಪೋಸ್ಟ್ ಸ್ಟ್ರಕ್ಚರಲಿಸ್ಟ್ ಅಂತ ಹೇಳ್ತೀವೋ, ಅವರು ಯೂನಿವರ್ಸಲ್ ಅನ್ನುವಂಥ ಪದವನ್ನು ಅತ್ಯಂತ ಗುಮಾನಿಯಿಂದ ನೋಡ್ತಾರೆ. ಯಾಕೆ ಅಂತಂದರೆ ಅವರಿಗೆ ಗೊತ್ತಿರೋ ಇತಿಹಾಸ ಯಾವುದಂದರೆ ಯುರೋಪು ತನ್ನ ಮೌಲ್ಯಗಳನ್ನು, ತನ್ನ ಬಂಡವಾಳಶಾಹಿಯನ್ನು, ತನ್ನ ಏಕರೂಪಿ ನಾಗರಿಕತೆಯನ್ನು ವಿಶ್ವದ ಹಲವಾರು ಸಮುದಾಯಗಳ ಮೇಲೆ ಹೇರಿ ಒಂದು ದೊಡ್ಡ ಹಿಂಸೆಯನ್ನು ಮಾಡ್ತು. ಧ್ಯಾನ ಕೇಂದ್ರಿತ ಹಿಂಸೆ ಅಂತ ಹೇಳ್ತೀವಿ. ಅಲ್ಲಿರುವ ಆ ನೆಲದ ತಿಳುವಳಿಕೆಗಳನ್ನು ಅದು ನಾಶ ಮಾಡ್ತು, ಅಲ್ಲಿರುವಂಥ ಜೀವನ ಕ್ರಮಗಳನ್ನು ಅದು ನಾಶ ಮಾಡ್ತು. ಹೀಗೆಲ್ಲ ಆ ಒಂದು ಕರಾಳ ಇತಿಹಾಸ ಇರೋದ್ರಿಂದ ಬಹುಶಃ ಇವತ್ತು ಬಹುಪಾಲು ಜನ ವಿಶ್ವದ ಚಿಂತಕರು ಏನು ಮಾಡ್ತಿದ್ದಾರೆ ಅಂದರೆ ಇದನ್ನು ಗುಮಾನಿಯಿಂದ ನೋಡ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಹೇಳೋ ಹಾಗೆ ಯಾವುದನ್ನು ನೀವು ಯೂನಿವರ್ಸಲೈಸ್ ಮಾಡ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಅದರ ಉಗಮ ಏನು ಅಂದರೆ ಚರಿತ್ರೆಯ ಒಂದು ನಿರ್ದಿಷ್ಟವಾದಂಥ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟವಾದಂಥ ಸಮಾಜ ಏನು ಕಂಡುಕೊಂಡಿರುತ್ತೋ ಅದು ಖಂಡಿತವಾಗ್ಲೂ ಕೂಡ ಜಗತ್ತಿನ ಎಲ್ಲ ಸಮುದಾಯಗಳಿಗೆ ಅನ್ವಯ ಆಗೋದು ಸಾಧ್ಯ ಇಲ್ಲೇ ಇರೋದ್ರಿಂದ ತಾತ್ವಿಕವಾಗಿ ನಾವು ಇದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಆದರೆ ನಾನು ಕೇವಲ ಒಂದು ಯುರೋಪಿನ ಚಿಂತನೆಯ ಚರ್ಚೆಯಲ್ಲಿ ತೊಡಗೋಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದ್ರೆ ನಾನು ಮಾತಾಡ್ತಾ ಇರೋದು ಕುವೆಂಪು ಅವ್ರ ಬಗ್ಗೆ ಆಗಿದ್ದರಿಂದ ಕುವೆಂಪು ಅವರ ಚಿಂತನೆಯಲ್ಲಿ ಇಬ್ಬಗೆಯ 2 ಬಗೆಯ ಒಂದು ಚಲನೆಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಡೆಗೆ ಅವ್ರಿಗೆ ಎದುರಾಗಿದ್ದು ಏನು, ಕನ್ನಡ ಸಾಹಿತ್ಯವನ್ನೇ ಇಟ್ಕೊಂಡು ನೋಡೋದಾದರೆ, ಭಾರತೀಯ ಸಾಹಿತ್ಯದ ಒಂದು ಕ್ಯಾನ್ವಾಸ್, ಒಂದು ಭಿತ್ತಿಯನ್ನೇ ಇಟ್ಕೊಂಡು ನೋಡೋದಾದರೆ ಅವ್ರಿಗೂ ಇಂಥದೇ ರೀತಿಯ ಒಂದು ವಿಶ್ವಾತ್ಮಕತೆ ಅಲ್ಲಿ ಕಂಡು ಬಂತು. ಅದು ಎಂಥ ವಿಶ್ವಾತ್ಮಕತೆ ಅಂತಂದರೆ ಜಾತಿ ವರ್ಗ ಇವ್ಯಾವ ಮಾರ್ಕರ್ಸ್ ಅಂತೀವಲ್ಲ, ಈ ಯಾವ ಕುರುಹುಗಳು ಇಲ್ಲದೇ ಇರುವಂಥ ಒಂದು ವಿಶ್ವಾತ್ಮಕತೆ. ಯಾಕೆಂತಂದರೆ ಈ ಇಡೀ ಸಾಹಿತ್ಯದ ಚರಿತ್ರೆಯಲ್ಲಿ ದಲಿತರ ಚೆಹರೆಗಳು ಎಲ್ಲಿ ಬಂದಿವೆ, ಶೂದ್ರರ ಚೆಹರೆಗಳು ಎಲ್ಲಿ ಬಂದಿವೆ, ಅವರೆಲ್ಲಾದರೂ ಅಕಸ್ಮಾತಾಗಿ ನಮ್ಮ ಸಾಹಿತ್ಯದಲ್ಲಿ ಏನಾದರೂ ಅವತಾರ ತಾಳಿದ್ರೆ ಅವನೊಬ್ಬ ರೈತ ಅನ್ನುವಂಥ ಯೂನಿವರ್ಸಲ್ ಕ್ಯಾಟಗರಿನಲ್ಲಿ ಬರ್ತಾನೆ, ದಾಸ ಅನ್ನುವಂಥ ಯೂನಿವರ್ಸಲ್ ಕ್ಯಾಟಗರಿನಲ್ಲಿ ಬರ್ತಾನೆ, ಗುಲಾಮ ಅನ್ನೋ ಯೂನಿವರ್ಸಲ್ ಕ್ಯಾಟಗರಿನಲ್ಲಿ ಬರ್ತಾನೆ ಹೊರತು ನಿರ್ದಿಷ್ಟವಾಗಿ ಅವನ ಲೊಕೇಶನ್ ಏನು, ಆ ಸಮಾಜದಲ್ಲಿ ಅವನ ಲೊಕೇಶನ್ ಏನು, ಅವನ ಜಾತಿ ಏನು, ಅವನ ವರ್ಗ ಏನು ಅಂತ ಹೇಳದೇ ಇರುವಂಥ ಒಂದು ಅನಾಮಿಕವಾದಂಥ ಅನಾಮಧೇಯವಾದಂಥ ಸಾರ್ವತ್ರಿಕತೆ ಅನ್ನೋದು ಈ ಸಾಹಿತ್ಯದಲ್ಲಿ ಇದ್ದಿದ್ದರಿಂದ ಕುವೆಂಪು ಮಾಡಿರೋ ಕೆಲಸ ಏನಂದರೆ ಆ ಮಾದರಿಯನ್ನು ಮುರಿಯುವಂಥ ಕೆಲಸ. ಕುವೆಂಪು ಓದಿದ್ರೆ ಪ್ರತಿಯೊಬ್ಬರೂ ಕೂಡ ಅದೇ ಮಾತಿನಿಂದ ನಾವು ಶುರು ಮಾಡ್ತೀವಲ್ಲ, ಅದು ಸರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವ್ರು ಹೇಳೋದೇನಂತಂದರೆ ನಾನು ಒಬ್ಬ ಕರಿಸಿದ್ದನ ಬಗ್ಗೆ ಬರಿತೀನಿ ಅಂತ, ಕರಿಸಿದ್ದನ ಬಗ್ಗೆ ಬರಿತೀನಿ. ಬರೀ ಆ ಹೆಸರನ್ನು ಬಳಸೋದು
ಯಾಕೆ ಅಷ್ಟು ಮುಖ್ಯವಾಗಿ ನಮಗೆ ಕಾಣಬೇಕು ಅಂದರೆ, ಇದಕ್ಕೆ ಸಂಬಂಧವೇ ಇಲ್ಲದೆ ಇರೋ ಒಂದು ಉದಾಹರಣೆಯನ್ನು ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೇನೆ. ದೇವರಾಜ ಅರಸರ ಕಾಲದಲ್ಲಿ ಅವರು ಶೂದ್ರ ಮತ್ತು ಹಿಂದುಳಿದ ಜಾತಿಗಳನ್ನು ಹೇಗೆ ರಾಜಕೀಯವಾಗಿ ಮುಂದೆ ತಂದರು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಸ್ಕಾಲರ್ಸ್ ಕೊಡ್ತಾರೆ. ಏನಂದರೆ, ಅಲ್ಲಿವರೆಗೂ ಕರ್ನಾಟಕದ ವಿಧಾನಸಭೆಯಲ್ಲಿದ್ದಂಥ ಶಾಸಕರ ಹೆಸರುಗಳನ್ನು ಒಂದು ಕಡೆಗೆ ಬರ್ಕೊಳ್ಳಿ, ಅರಸರ ನಂತರ ಬಂದಂಥ ಶಾಸಕರ ಹೆಸರುಗಳನ್ನು ಬರ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಬದಲಾವಣೆ ಆಯಿತು ಅಂತ. ಅದು ಕುವೆಂಪು ಗೊಬ್ಬರದ ಮೇಲೆ ಕವಿತೆ ಬರೀಬೇಕು ಅನ್ನೋದನ್ನು ಒಂದು ಪ್ರಣಾಳಿಕೆಯಾಗಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನಿತ್ತು. ನೀವು ಬರೆಯೋದಾದರೆ ಒಬ್ಬ ಕರಿಸಿದ್ದನ ಬಗ್ಗೆನೇ ನೀವು ಬರೀಬೇಕು. ಅತ್ಯಂತ ನಿರ್ದಿಷ್ಟವಾದಂಥ ಆ ಹೆಸರಿನಿಂದಲೇ ಆ ಜಾತಿ ಮತ್ತು ಅವನ ವೃತ್ತಿ ಗೊತ್ತಾಗುವಂಥದ್ದನ್ನೇ ನಾನು ಯಾಕೆ ಬರೆಸಬೇಕಾಗುತ್ತೆ ಅಂತಂದರೆ, ಕುವೆಂಪು ಅಂತ ಒಬ್ಬ ಸಾಹಿತಿ ಇಂಥ ಒಂದು ಹುಸಿ ವಿಶ್ವಾತ್ಮಕತೆಯನ್ನು ಸಾಹಿತ್ಯದ ಮಟ್ಟದಲ್ಲಿ ವಿರೋಧಿಸಿಕೊಂಡೇ ಅವರು ತಮ್ಮ ಕ್ರಿಯಾಶೀಲತೆಯನ್ನು ಹುಡ್ಕೋಬೇಕಾಗುತ್ತೆ. ಅದು ಅವ್ರಿಗೆ ಮುಖ್ಯವಾಗೋದಕ್ಕೆ ಅವರು ಶೂದ್ರ ಸಮುದಾಯದಿಂದ ಬಂದಿದ್ದು ಅನ್ನೋದು ನಾನು ಅಂದ್ಕೊಂಡಿದ್ದೇನೆ. ಅದು ಸಣ್ಣ ಕಾರಣ ಏನಲ್ಲ, ಅದು ಭಾಳ ದೊಡ್ಡ ಕಾರಣನೇ. ಅದ್ರ ಹಿಂದೆ ಒಂದು ದೊಡ್ಡ ಸಮಾಜಶಾಸ್ತ್ರ ಇದೆ, ಒಂದು ಚರಿತ್ರೆ ಇದೆ. ಅದನ್ನು ನಾನು ಅಲಕ್ಷ್ಯ ಮಾಡೋಕ್ಕೆ ಇಷ್ಟಪಡಲ್ಲ. ಅದೊಂದು ಕಾಸ್ ಆ್ಯಂಡ್ ಇಫೆಕ್ಟ್ ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ. ಒಟ್ಟು ಇತಿಹಾಸದ ಚಲನೆಯಲ್ಲಿ ನೋಡೋದಾದರೆ, ಒಬ್ಬ ಪ್ರತಿಭಾವಂತ ಶೂದ್ರ ಸಮಾಜದಿಂದ ಬಂದಿರುವಂಥವನು ಕೇಳ್ತಾ ಇರುವಂಥದ್ದು ಇದು ನಾವು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೂ ನಮಗೆ ಗೊತ್ತಾಗುತ್ತೆ. ನೀವು ದೇವನೂರು ಮಹಾದೇವರ ಬರಹವನ್ನು ನಾನು ಒಂದು ಲೇಖನದಲ್ಲಿ ಕೂಡ ಹೇಳಿದ್ದೇನೆ. ಇದನ್ನು ಯಾರಿಗೆ ನಾನು ಅರ್ಪಿಸ್ತೀನಿ ಅಂತಂದರೆ, ನಮ್ಮ ಪೂರ್ವಿಕನಾದಂಥ ಈ ಸಮುದಾಯದಕ್ಕೆ ಸೇರಿರುವಂಥ ಈ ದೈವಕ್ಕೆ ನಾನು ಸಲ್ಲಿಸುತ್ತೇನೆ, ಅರ್ಪಿಸುತ್ತೇನೆ ಅಂತ. ಅಂದರೆ ಯಾಕೆ ಒಂದು ಬಗೆಯ ಚಲನೆ ಕುವೆಂಪು ಅವರಿಗೆ ಐತಿಹಾಸಿಕವಾಗಿ ಬೇಕಾಯಿತು ಅಂದರೆ, ಈ ಜಾತಿಗಳನ್ನು ಹೆಸರಿಟ್ಟು ಹೇಳಬೇಕು, ಈ ವರ್ಗಗಳನ್ನು ಹೆಸರಿಟ್ಟು ಹೇಳಬೇಕು, ಇದು ಜಮೀನ್ದಾರಿ ಅಂತ ನಾನು ಹೇಳಬೇಕು, ಇದು ಕುಪ್ಪಳಿನಲ್ಲಿರುವಂಥ ಸಾಮಾಜಿಕ ರಚನೆ ಹೀಗೆ ಅಂತ ನಾನು ಹೇಳಬೇಕು ಅನ್ನೋವಂಥ ಒಂದು ಚರಿತ್ರೆಯ ಎಚ್ಚರ ಬಹಳ ಕಾರಣಗಳಿಂದ ಬಂದಿದೆ. ಅದನ್ನು ಕೇವಲ ಅದು ಒಂದು ಅವರ ಪ್ರತಿಭೆ ಅಂತ ನಾನು ಹೇಳ್ತಾ ಇಲ್ಲ. ಇಡೀ ದೊಡ್ಡ ಉತ್ಪಾತಗಳೇ ಆ ಕಾಲದಲ್ಲಿ ನಡೆದಿರೋದ್ರಿಂದ ನಾನು ಇಲ್ಲಿ ಇನ್ನೊಂದು ಮಾತನ್ನು ಸೇರಿಸಲೇಬೇಕಾದ್ರೆ ಮುಂದೆ ಸಾಧ್ಯ ಆದರೆ ನಾನು ಸ್ವಲ್ಪ ವಿವರಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಆಧ್ಯಾತ್ಮದ ಬಗ್ಗೆ ಏನು ರಾಜಾರಾಮ್ ಹೆಗಡೆ ಅವರು ಮಾತಾಡಿದ್ರಲ್ಲ, ಆಧ್ಯಾತ್ಮದ ನೆಲೆಗಳನ್ನು ಮರೆಯೋದು ಹೇಗೆ ತಪ್ಪಾಗುತ್ತೋ ಹಾಗೆ ಕುವೆಂಪು ಅವರು ಹಿಸ್ಟರಿ ಅಥವಾ ಚರಿತ್ರೆಯ ಜೊತೆಗೆ ಅವರ ತೊಡಗುವಿಕೆಯನ್ನು ನಾವು ಆಚೆಗೆ ಇಡೋಕ್ಕಾಗಲ್ಲ. ಎಷ್ಟು ಸಾರಿ ಅವರು ವೇದಾಂತವನ್ನು ಪ್ರಸ್ತಾಪ ಮಾಡ್ತಾರೋ ಅಷ್ಟು ಸಾರಿ ಅವ್ರು ಏನು ಹೇಳ್ತಾರೆ ಅಂದರೆ, ಇತಿಹಾಸದಿಂದ ತಾಡಿತವಾಗಿರುವಂಥ ಅವರ ಪ್ರತಿ ಮುಖ್ಯ ಲೇಖನದಲ್ಲೂ ಏನು ಬರುತ್ತೆ ಅಂತಂದರೆ, ಈ ಒಂದು ದೊಡ್ಡ ಚರಿತ್ರೆಯ ವಿದ್ಯಮಾನ ಯಾವುದಕ್ಕೆ ನಾವು ವಸಾಹತುಶಾಹಿ ಅಂತ ಕರಿತೇವಲ್ಲ, ಅದು ಏನು ಮಾಡಿತು ನಮಗೆ ಅನ್ನೋದನ್ನು ಒಬ್ಬ ಶುದ್ಧ ಇತಿಹಾಸಕಾರನ ಹಾಗೆ ಈ ಎಲ್ಲ ಲೇಖನಗಳಲ್ಲೂ ದಾಖಲೆನೇ ಮಾಡ್ತಾ ಹೋಗ್ತಿದ್ದಾರೆ. ಯಾಕಂದರೆ ಅವ್ರು ಹೇಳ್ತಿದ್ದಾರೆ ಏನಾಯಿತು ಈ ಬದಲಾವಣೆಗಳು ಅನ್ನೋದನ್ನು ಸ್ಪಷ್ಟವಾಗಿ ಅವರು ಗುರುತಿಸ್ತಾ ಹೋಗ್ತಾರೆ. ಆ ನೆಲೆಯೂ ಕೂಡ ನಮಗೆ ಅತ್ಯಂತ ಮುಖ್ಯವಾಗಿರುವಂಥದ್ದೇ. ಒಂದು ಅಮೂರ್ತವಾದಂಥ ಒಂದು ವಿಶ್ವಾತ್ಮಕವಾದಂಥ ನೆಲೆ ಅದು ಅಲ್ಲ. ಅದು ಎಂಥದ್ದು ಅಂತಂದರೆ ಅದರ ಸೋರ್ಸ್ ಅಲ್ಲಿದೆ, ಅದೇನು ಹೊಸ ವಿಷಯ ಅಲ್ಲವೇ ಇಲ್ಲ. ಐ ಡೋಂಟ್ ಥಿಂಕ್ ಎನಿಬಡಿ ಹ್ಯಾಸ್ ಟು ಡಿಸ್ಕವರ್ ಇಟ್. ಅದು ಕುವೆಂಪು ಅವ್ರಿಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿದೆ. ಆ ನೆಲೆಯ ಆಕಾರ ಯಾವುದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಕೇಳಬೇಕಾಗಿರೋ ಪ್ರಶ್ನೆಗಳು ಬೇರೆ ಇವೆ. ಅದಕ್ಕೆ ನಾನು ವಾಪಸ್ ಬರ್ತೇನೆ. ಈಗಲೂ ಕೂಡ ನಮ್ಮ ಎದುರಿಗಿರುವಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇರುವಾಗ ಕಾಣುವಂಥ ರಾಜಕೀಯ ಹಿಂಸೆಗಳ ಹಿಂದಿನೂ ಕೂಡ ಒಂದು ಬಗೆಯ ವಿಶ್ವಾತ್ಮಕತೆ ಇದ್ದೇ ಇದೆ ಅನ್ನೋದು ನಾವು ಗುರುತಿಸಬೇಕು. ಉದಾಹರಣೆಗೆ, ಒಂದು ಬಗೆಯ ಧರ್ಮದ ಕಲ್ಪನೆಯೇ ಎಲ್ಲರಿಗೂ ಸ್ವೀಕೃತ ಆಗಬೇಕು, ಒಂದು ಬಗೆಯ ರಾಷ್ಟ್ರದ ಕಲ್ಪನೆಯೇ ಎಲ್ಲರಿಗೂ ಸ್ವೀಕೃತ ಆಗಬೇಕು, ಒಂದು ಬಗೆಯ ರಾಜಕೀಯ ನಡವಳಿಕೆನೇ ಎಲ್ಲರಿಗೂ ಸ್ವೀಕೃತ ಆಗಬೇಕು ಅನ್ನುವಂಥ ಈ ಹಠ ಎಲ್ಲಿಂದ ಬರುತ್ತೆ ಅಂತಂದರೆ, ಅದು ಕೇವಲ ರಾಜಕೀಯದಿಂದ ಬರಲ್ಲ, ಅದು ಕೂಡ ಈ ರೀತಿಯ ಒಂದು ನೆಗೆಟಿವ್ ಆದಂಥ ಒಂದು ವಿಶ್ವಾತ್ಮಕತೆಯಿಂದ ಬರುತ್ತೆ. ಯಾಕಂದರೆ ಇದು ಎಲ್ಲರಿಗೂ ಸಲ್ಲುತ್ತೆ, ಎಲ್ಲರಿಗೂ ಸಲ್ಲಬೇಕಾಗಿರುವಂಥದ್ದು. ಯಾರು ಇದನ್ನು ಒಪ್ಪಿಕೊಳ್ಳಲ್ವೋ ಅವರು ಹೊರಗಡೆ ಇರಬೇಕು, ಅವರು ಅನ್ಯರಾಗಿ ಹೋಗಬೇಕು ಅನ್ನುವಂಥ ಒಂದು ಹಠಮಾರಿತನ ಬರೋದು ಕೂಡ ಈ ರೀತಿಯ ಚಿಂತನೆಯಿಂದ ಅಂತ ನಾವು ಸ್ಪಷ್ಟವಾಗಿ ನೋಡ್ಬೋದು. ಅದು ಕೇವಲ ಭಾರತದ ಸ್ಥಿತಿ ಮಾತ್ರ ಅಲ್ಲ,
ನಾವು ಎಚ್ಚರವಾಗಿ ನಮ್ಮ ಸುತ್ತಲಿರುವಂಥ ಇಡೀ ಜಗತ್ತನ್ನು ನೋಡಿದರೆ ಇವತ್ತೇನಾಗ್ತಾ ಇದೆ ಅಂತಂದರೆ ಕೆಲವು ಧರ್ಮಗಳ ಹುಸಿ ಮತ್ತು ತಪ್ಪು ವ್ಯಾಖ್ಯಾನಗಳು, ನಾವೇ ವಿಶ್ವಾತ್ಮಕ, ನಾವು ಹೇಳಿದ್ದೇ ಸರಿ, ಇದು ಹೀಗೇ ಆಗಬೇಕು ಅಂತ ಹೇಳಿ ಒಂದು ಕಡೆಗೆ ಬಹಳ ಉಗ್ರವಾದಂಥ ಒಂದು ಉಗ್ರವಾದ ಹಿಂಸೆ ಒಂದು ಕಡೆಗೆ ಹುಟ್ಕೊಳ್ತಾ ಇದೆ. ನಾನು ಕಂಡಿರುವಂಥ ಮಾರುಕಟ್ಟೆ ಕೇಂದ್ರಿತ ವ್ಯವಸ್ಥೆನೇ ಅಂತಿಮವಾದಂಥ ಪರಿಹಾರ ಈ ಜಗತ್ತಿನ ಎಲ್ಲ ಬವಣೆಗಳಿಗೆ ಅಂತ ಹೇಳುವಂಥದ್ದು ಕೂಡ ಇಂಥದೇ ಒಂದು ಹಿಂಸೆಯನ್ನು ಅದು ಮಾಡ್ತಾ ಇದೆ. ಇದು ಬಹುಶಃ ಚಿಂತನೆಯನ್ನು ಮಾಡಬಲ್ಲ ಎಲ್ಲರಿಗೂ ಹೆದರಿಕೆ ಹುಟ್ಟಿಸ್ಬೇಕಾದಂಥ ಸನ್ನಿವೇಶ. ನಾವು ಇಲ್ಲಿ ನಮ್ಮ ದೇಶದಲ್ಲಿ ನೋಡ್ತಾ ಇರುವಂಥದ್ದು ಈ ದೊಡ್ಡ ಹಿಂಸೆಯ ನಕಾಶೆಯ ಒಳಗೆ ಇರುವಂಥ ಒಂದು ಪುಟ, ಅದು ಅಷ್ಟೇ ಅಂತ ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆಗೂ ಈ ರೀತಿಯಿಂದ ಆಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಮುಖ್ಯ ಪ್ರಶ್ನೆಗೆ ಬರೋಣ ನಾವೀಗ. ಆಯಿತು, ಇಂಥ ಒಂದು ವಿಶ್ವಾತ್ಮಕತೆ ಇದೆ ಅಂತಂದರೆ, ನಾನು ಬೇಕಂತಲೇ ಹೇಳ್ತಾ ಇದ್ದೇನೆ, ಒಂದು ವಿಶ್ವಾತ್ಮಕತೆ ಅದು ಅಂತ ಹೇಳ್ತಾ ಇದ್ದೀನಿ. ಆ ಒಂದು ವಿಶ್ವಾತ್ಮಕತೆ ಇದೆ ಅಂದರೆ ಇದಕ್ಕೆ ಪರ್ಯಾಯ ಯಾವುದು? ತಾತ್ವಿಕವಾಗಿ ನನ್ನನ್ನು ಕೇಳಿದರೆ ಒಂದು ಈ ಬಗೆಯ ನೆಗೆಟಿವ್ ಆಗಿರುವಂಥ ವಿಶ್ವಾತ್ಮಕತೆಗೆ ಸ್ಥಳೀಯತೆ ಅನ್ನೋದು ಪರಿಹಾರ ಅಲ್ಲ, ಸ್ಥಳೀಯತೆ ಅನ್ನೋದು ಪರ್ಯಾಯ ಅಲ್ಲ. ಯಾಕೆ? ಇವತ್ತು ನಾವು ನಿಂತಿರುವಂಥ ಸಂದರ್ಭದಲ್ಲಿ ಸ್ಥಳೀಯತೆ ಒಳಗೆ ಈ ನೆಗೆಟಿವ್ ವಿಶ್ವಾತ್ಮಕತೆ ಪ್ರವೇಶ ಮಾಡಿಬಿಟ್ಟಿದೆಯಲ್ಲ. ನಾವು ಚರಿತ್ರೆಯನ್ನು ಮತ್ತೆ ವಾಪಸ್ ತರೋಕ್ಕೆ ಆಗೋದಿಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಆ ಸ್ಥಳೀಯತೆ ಅಂತ ನೀವು ಏನೇನು ಕರಿತೀರೋ ಅದರ ಒಳಗೆ ಈ ರೀತಿಯ ಆಕ್ರಾಮಕವಾದಂಥ ವಿಶ್ವಾತ್ಮಕತೆ ಇವತ್ತು ಪ್ರವೇಶ ಮಾಡಿಬಿಟ್ಟಿದೆ. ಉದಾಹರಣೆಗೆ ನಾವು ನೋಡ್ತಾ ಇರುವಂಥ ಇವತ್ತಿನ ಹಳ್ಳಿ ಸಮಾಜಗಳಲ್ಲಿ ಅದು ಪ್ರವೇಶ ಮಾಡಿದೆ. ನಾವು ನೋಡ್ತಾ ಇರುವಂಥ ಯಾವುದನ್ನು ನಾವು ಸಬಾಲ್ಟರ್ನ್ ಅಂತ ಕರೆದುಕೊಂಡಿದ್ದೀವೋ ಹಿಂದೆ, ಅದರೊಳಗೆ ಅದು ಪ್ರವೇಶ ಮಾಡಿಬಿಟ್ಟಿದೆ. ಯಾವ ಜಾತಿಗಳು ಹಿಂದುಳಿದ ಜಾತಿಗಳಾಗಿದ್ದರಿಂದ ಹೆಚ್ಚು ಕಡಿಮೆ ದಲಿತ ಜಾತಿಗಳಿಗೆ ಹತ್ತಿರ ಆಗಿವೆ, ಇವರು ಈ ಬಗೆಯ ವಿಶ್ವಾತ್ಮಕ ರಾಷ್ಟ್ರೀಯತೆಯನ್ನು ಒಪ್ಪಲ್ಲ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿತ್ತೋ, ಇವತ್ತು ಆ ನಂಬಿಕೆ ಕಳೆದು ಹೋಗ್ಬಿಟ್ಟಿದೆ. ಯಾಕೆಂದರೆ ಅತ್ಯಂತ ಆಕ್ರಾಮಕವಾದಂಥ ಧರ್ಮದ ಪರಿಕಲ್ಪನೆಯನ್ನು, ಹುಸಿ ಧರ್ಮದ ಪರಿಕಲ್ಪನೆಯನ್ನು, ಹುಸಿ ರಾಷ್ಟ್ರೀಯತೆಯನ್ನು ಇವತ್ತು ಒಪ್ಪಿಕೊಂಡು ಅದರ ಸಾಧನೆಗಳಾಗಿ ಕೆಲಸ ಮಾಡ್ತಿರೋರು ಕೂಡ ಈ ಹಿಂದುಳಿದ ವರ್ಗಗಳಿಂದ ಬಂದಿರುವಂಥವರು. ಎಷ್ಟು ಅದು ಯಾವ ಸ್ಥಿತಿಗೆ ಹೋಗಿದೆ ಅಂದರೆ, ನೀವು ಗಣೇಶ್ ದೇವಿಯವರಂಥ ತಮ್ಮ ಜೀವಮಾನದ ಬಹುಭಾಗವನ್ನು ಬುಡಕಟ್ಟುಗಳ ಜೊತೆಗೆ ಕಳೆದಿರುವಂಥ ಅವರು ನಿಮಗೆ ಹೇಳ್ತಾರೆ, ಗುಜರಾತಿನ ಹಿಂಸೆಯಲ್ಲಿ ಬುಡಕಟ್ಟುಗಳ ಜನರು ಕೂಡ ಭಾಗವಹಿಸಿದರು ಅನ್ನೋ ಮಾತನ್ನು ಹೇಳ್ತಾರೆ. ಇದನ್ನು ಹೇಗೆ ನೀವು ಈಗಲೂ ಕೂಡ ಒಂದು ರೊಮ್ಯಾಂಟಿಕ್ ಆಗಿ ಈ ವಿಶ್ವಾತ್ಮಕತೆ ಹಿಂಸೆಯನ್ನು ನಿಲ್ಲಿಸೋಕ್ಕೆ ಸ್ಥಳೀಯತೆಯನ್ನೇ ನಾನು ಗುರಾಣಿಯಾಗಿ ಮಾಡ್ತೇನೆ ಅಂತ ಅನ್ನೋ ತಪ್ಪು. ಯಾಕೆಂದರೆ ಆ ಸ್ಥಳೀಯತೆಯ ಒಳಗೆ ಇವತ್ತು ಆ ವಿಶ್ವಾತ್ಮಕತೆ ಅನ್ನೋದು ಪ್ರವೇಶ ಮಾಡಿಬಿಟ್ಟಿದೆ, ಆ ಐಡಿಯಾಲಜಿ ಅನ್ನೋದು ಅಲ್ಲಿ ಪ್ರವೇಶ ಮಾಡಿಬಿಟ್ಟಿದೆ. ಉದಾಹರಣೆಗೆ ನಾವು ಕೂಡ ನಿನ್ನೆ ಮೊನ್ನೆವರೆಗೂ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನೋಡಿ, ಬುಡಕಟ್ಟುಗಳ ಒಂದು ಜೀವನ ಶೈಲಿ, ಒಂದು ಮೌಲ್ಯಗಳ ಒಂದು ನಂಬಿಕೆ ಏನಿದೆ, ಎಷ್ಟು ಅಪೂರ್ವವಾಗಿದೆ. ಇದು ನಮ್ಮ ಎಲ್ಲ ರೋಗಗಳಿಂದ ಅದು ಮುಕ್ತವಾಗಿದೆಯಲ್ಲ ಅಂತ ನಾವು ನಿನ್ನೆ ಮೊನ್ನೆವರೆಗೂ ಹೇಳ್ತಾ ಇದ್ವಿ. ಇವತ್ತು ಎಚ್ಚರವಾಗಿ ನಾವು ಏನೇನು ನೋಡಬೇಕಾಗಿದೆ ಅಂದರೆ, ಈ ಸ್ಥಳೀಯತೆ ಅನ್ನೋದು ಅನ್ಕರಪ್ಟಾಗಿ ಉಳಿದುಕೊಂಡಿಲ್ಲ. ಅದರ ಒಳಗೆ ಈ ಜಾಗತಿಕವಾಗಿರುವಂಥ ಇಡೀ ದೇಶವನ್ನು ಆವರಿಸಿರುವಂಥ ಈ ವಿಶ್ವಾತ್ಮಕ ಪರಿಕಲ್ಪನೆಗಳು, ರಾಷ್ಟ್ರದ ಕಲ್ಪನೆ ಆಗ್ಬೋದು ಅಥವಾ ಧರ್ಮದ ಪರಿಕಲ್ಪನೆ ಆಗ್ಬೋದು, ಇವೆಲ್ಲ ಪ್ರವೇಶ ಮಾಡಿಬಿಟ್ಟು ಅವು ಇವತ್ತು ಅಧಿಕಾರದ ಸ್ಥಾನದಲ್ಲಿ ಕುಳಿತುಕೊಂಡಿವೆ. ಒಂದು ಎಲ್ಲವನ್ನು ನಿಯಂತ್ರಿಸುವಂಥ ಒಂದು ಸ್ಥಾನದಲ್ಲಿ ಅವು ಕುಳಿತುಕೊಂಡಿವೆ. ಹಾಗಿದ್ದರೆ ಮೂರನೇ ಪ್ರಶ್ನೆ ಏನಂದರೆ, ಸ್ಥಳೀಯತೆ ಅನ್ನೋದು ಪರ್ಯಾಯ ಅಲ್ಲ ಅನ್ನೋದಾದರೆ ಯಾವುದು ಪರ್ಯಾಯ? ನನ್ನ ದೃಷ್ಟಿಯಲ್ಲಿ ಹೇಳೋದಾದರೆ, ಒಂದು ನೆಗೆಟಿವ್ ಆದಂಥ ವಿಶ್ವಾತ್ಮಕತೆ ಇದ್ದರೆ ಅದಕ್ಕೆ ಪರ್ಯಾಯವಾಗಬೇಕಾಗಿರುವಂಥದ್ದು ಇನ್ನೊಂದು ರ್ಯಾಡಿಕಲ್ ಆಗಿರುವಂಥ ವಿಶ್ವಾತ್ಮಕತೆ, ಸ್ಥಳೀಯತೆ ಅಲ್ಲ. ನಾವು ಬೇಕಾಗಿರೋದು ಏನು ಅಂತಂದರೆ, ಇದನ್ನು ಕೆಲವು ಉದಾಹರಣೆಗಳನ್ನು ಮೂಲಕ ನಾನು ಹೇಳ್ತೀನಿ. ಈಗ ಒಂದು ಮಾರ್ಕ್ಸ್ವಾದ ಅಥವಾ ಮಾರ್ಕ್ಸ್ವಾದಿ ಚಳುವಳಿಯಲ್ಲಿ ನಾವು ನೋಡೋದಾದರೆ, ಈ ಕಾರ್ಮಿಕ ಅನ್ನುವಂಥ ಪದವನ್ನು ನಾವು ವಿಶ್ವಾತ್ಮಕಗೊಳಿಸಿ ಅದರೊಳಗೆ ಯಾರೆಲ್ಲ ಒಳಗೊಳ್ತಾರೆ, ಯಾರೆಲ್ಲ ಇದರೊಳಗೆ ಸೇರಿಕೊಳ್ತಾರೆ, ಅವರು ಯಾವ ಚಾರಿತ್ರಿಕವಾದಂಥ ಒಂದು ಪಾತ್ರ ವಹಿಸಬೇಕು ಅನ್ನೋದನ್ನು ನಾವು ನಿಷ್ಕರ್ಷೆ ಮಾಡದೇ ಇದ್ದರೆ ಯಾವ ಬದಲಾವಣೆಯೂ ಸಾಧ್ಯ ಆಗಲ್ಲ.
ಅಂಬೇಡ್ಕರ್ ಅವರ ಕೆಲಸವನ್ನು ನೀವು ನೋಡೋದಾದರೆ ನೂರಾರು ಸಾವಿರಾರು ಜಾತಿಗಳಲ್ಲಿ ಹಂಚಿ ಹೋದಂಥ ಎಲ್ಲ ಸಮುದಾಯಗಳಿಗೆ ಒಂದು ವಿಶ್ವಾತ್ಮಕ ದಲಿತ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅವರು ತಂದಿದ್ರಿಂದಲೇ ತಾನೇ ಇಲ್ಲಿ ಚಲನೆ ಅನ್ನೋದು ಉಟ್ಕೊಂಡಿರುವಂಥದ್ದು. ಸ್ವಲ್ಪ ಯೋಚನೆ ಮಾಡಿ. ಅದನ್ನು ಅತ್ಯಂತ ಸರಿಯಾಗಿ ಗ್ರಹಿಸಿದವರು ಅಂಬೇಡ್ಕರ್ ಅವರೇನೆ. ಅವ್ರು ಏನು ಹೇಳಿದರು ಅಂದರೆ, ಈ ರೀತಿಯ ತರತಮ ಏನಿದೆಯಲ್ಲ, ಗ್ರೇಡೆಡ್ ಇನ್ಇಕ್ವಾಲಿಟಿ, ಅದು ಕೇವಲ ಬ್ರಾಹ್ಮಣ ಅಥವಾ ಉಚ್ಚ ಜಾತಿಗಳಲ್ಲಿ ಇರುವಂಥದ್ದಲ್ಲ, ಅದು ಇಲ್ಲೂ ಇದೆ ಅಂತ. ಸೊ ಅವರ ಇಡೀ ರಾಜಕೀಯದ ಒಂದು ಪ್ರಾಕ್ಸಿಸ್ ಏನಾಗಿತ್ತು, ಒಂದು ಸಿದ್ಧಾಂತ ಏನಾಗಿತ್ತು ಅಂದರೆ, ಮೊದಲು ಮಾಡಬೇಕಾಗಿರೋದು ಒಂದು ಕೆಟಗರಿಯನ್ನು ನೀವು ನಿರ್ಮಾಣ ಮಾಡಬೇಕು, ದಲಿತ ಅಂತ. ನೀವು ಸಮಾಜ ವಾಸ್ತವಕ್ಕೆ ಹೋಲಿಸಿದ್ರೆ ನೀವು ಎಷ್ಟೊಂದು ಪ್ರಶ್ನೆಗಳನ್ನು ಕೇಳ್ಬೋದು. ಯಾರಿದರಲ್ಲಿ ಇದು ಹೊಲೆಯ ಅಂತ ಕರ್ಕೊಂಡು ಜಾತಿಗಳಿದಾವ, ಮಾದಿಗ ಅಂತ ಕರ್ಸ್ಕೊಂಡು ಜಾತಿಗಳಿದಾವ, ಹೀಗೆಲ್ಲ ಕೇಳ್ತಾ ಹೋಗ್ಬೋದು. ಆದರೆ ಅಲ್ಲಿ ಆಗ್ತಾ ಇರೋದು ಏನಂತಂದರೆ, ಒಂದು ವಿಶ್ವಾತ್ಮಕ ಅಂತ ಕರೀಬಹುದಾದಂಥ ಒಂದು ಕೆಟಗರಿಯನ್ನು ನೀವು ಮಾಡ್ತಾ ಇದ್ದೀರಾ. ಯಾಕೆ ಮಾಡ್ತಿದ್ದೀರಾ? ಸಕಾರಣವಾಗಿ ಮಾಡ್ತಾ ಇದ್ದೀರಾ, ಚರಿತ್ರೆಯ ಅನಿವಾರ್ಯತೆಯಾಗಿ ಮಾಡ್ತಾ ಇದ್ದೀರಾ. ಒಂದು ಬದಲಾವಣೆಯನ್ನು ತರೋಕ್ಕೋಸ್ಕರ ಅಂಥ ಒಂದು ಕೆಟಗರಿಯನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ನನಗನ್ಸುತ್ತೆ ರಾಜಕೀಯವಾಗಿ ಪ್ರಬುದ್ಧವಾಗಿ ನಾವು ಮುಂದುವರಿಬೇಕಾದ್ರೆ ಈ ರೀತಿಯ ಕೆಟಗರಿಯನ್ನು ನಾವು ನಿರ್ಮಾಣ ಮಾಡಬೇಕು. ಹಾಗಿದ್ರೆ ಇದರೊಳಗೆ ಕುವೆಂಪು ಎಲ್ಲಿದ್ದಾರೆ? ನನ್ನ ಉತ್ತರ ಏನಂತಂದರೆ, ಕುವೆಂಪು ಅವರು ತಮ್ಮ ಅತ್ಯಂತ ಭಿನ್ನವಾದ ಅವಶ್ಯಕತೆಗಳಿಗೋಸ್ಕರ ರಚಿಸಿಕೊಂಡಂಥ ಈ ಕೆಲವು ವಿಶ್ವಾತ್ಮಕ ಕೆಟಗರಿಗಳು ಇವತ್ತು ನಮಗೆ ಒಂದು ಸಾಮಾಜಿಕ ಪ್ರಯೋಜನವನ್ನು ಹೊಂದಿವೆ ಅಂತ ಕಾಣ್ತಾ ಇದೆ. ನಾವು ಅದನ್ನು ಅಪ್ರಾಪ್ರಿಯೇಟ್ ಮಾಡ್ತೀವಿ. ಅಪ್ರಾಪ್ರಿಯೇಟ್ ಮಾಡೋದ್ರ ಬಗ್ಗೆ ನನಗೇನು ಸಂಕೋಚ ಇಲ್ಲವೇ ಇಲ್ಲ, ಮಾಡಲೇಬೇಕು. ಚರಿತ್ರೆ ಹೇಗೆ ಮುಂದುವರಿಯುತ್ತೆ? ನಾನು ಯಾವಾಗಲೂ ಇದು ಅಪ್ಪಟವಾಗಿ ಅದರೊಳಗೆ ಏನಿತ್ತು ಅಂತ ನಾನು ಅದನ್ನು ಒಂದು ರೀತಿಯಲ್ಲಿ ತಾತ್ವಿಕವಾದ ಮೂಲವ್ಯಾಧಿ ಅಂತಲೇ ಕರಿತೀನಿ. ನಾನು ಮೂಲದಲ್ಲಿ ಏನಿತ್ತು, ಮೂಲವಾಗಿ ಏನಿತ್ತು, ಹಾಗೆ ಮೂಲವಾಗಿ ಯಾವುದು ಉಳಿದುಕೊಳ್ಳುತ್ತೀರಿ? ಈಗ ಕುವೆಂಪು ಅವರು ಒಂದು ಕೆಟಗರಿಯನ್ನು ನಿರ್ಮಾಣ ಮಾಡ್ಕೊಂಡು ಬಳಸ್ತಾರೆ. ನಾವು ಮುಂದಿನ ತಲೆಮಾರಿನವರು ಅದು ಹೇಗಿತ್ತು ಅವರಲ್ಲಿ ಅಂತ ಪರಿಶುದ್ಧವಾಗಿ ಏನಿತ್ತು ಅಂತ ಹುಡುಕೋದ್ರಲ್ಲಿ ಅರ್ಥವೇ ಇಲ್ಲ. ಯಾಕಂದರೆ ಚರಿತ್ರೆ ಬದಲಾಗಿದೆ. ನಾನು ನನ್ನ ಚರಿತ್ರೆಯಲ್ಲಿ ನಿಂತ್ಕೊಂಡು ಅದನ್ನು ನಾನು ಅಪ್ರಾಪ್ರಿಯೇಟ್ ಮಾಡ್ಕೊಳ್ತೀನಿ. ಮಾಡುವಂಥದ್ದು ಅದು ಅನಿವಾರ್ಯ. ಅದು ಇಲ್ಲೇ ಮುಂದೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಯಾವ ಚರಿತ್ರೆಯೂ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ಹೆಗ್ಡೆಯವರು ಎತ್ತಿರುವಂಥ ಒಂದೆರಡು ಪ್ರಶ್ನೆಗಳಿಗೆ ಇಲ್ಲಿ ನಾನು ಹೇಳಬೇಕಾಗುತ್ತೆ. ಏನು ಅಂದರೆ, ಅವ್ರು ಹೇಳಿದರು ಕುವೆಂಪು ಅವರ ಈ ವಿಶ್ವಾತ್ಮಕತೆ ಅಂತ ಕರೀರಿ ಅಥವಾ ಅವರ ಒಟ್ಟು ಚಿಂತನೆ ಅಂತ ಕರೀರಿ, ಇದರ ಮೂಲ ಆಕಾರ ಇರೋದು ವೇದಾಂತವೇ ಆಗಿದೆ. ಒಂದು, ಅದನ್ನು ನೀವು ಭಾರತೀಯ ಅಂತ ಕರೆಯೋದಾದರೆ ಅದು ಭಾರತೀಯ ಪರಂಪರೆಯೇ ಆಗಿದೆ. ಅವರಲ್ಲಿ ಇರುವಂಥ ನಂಬಿಕೆಗಳು ಹೆಚ್ಚು ಕಡಿಮೆ ಒಂದು ಪಟ್ಟಿಯನ್ನು ಹೇಳೋ ಹಾಗೆ ಒಂದು ತಾದಾತ್ಮ್ಯದ ಕಡೆಗೆ ಹೋಗುವಂಥದ್ದು, ಮೀರಿ ಹೋಗುವಂಥದ್ದು, ಆತ್ಮದ ಒಂದು ಪರ್ಮನೆನ್ಸ್ನಲ್ಲಿ ನಂಬಿಕೆ ಇಟ್ಕೊಳ್ಳುವಂಥದ್ದು, ಇತ್ಯಾದಿ ಇತ್ಯಾದಿ. ಇದಕ್ಕೆ ನನ್ನ ಉತ್ತರ ಏನಂತಂದರೆ, ಇದರಲ್ಲಿ ಹೊಸದು ಏನೂ ಇಲ್ಲವೇ ಇಲ್ಲ. ಯಾಕೆಂದರೆ ಭಾರತದ ಒಟ್ಟು ಚಿಂತನೆನೇ ಒಂದು ರೆಪರ್ಟ್ರಿ ಅಂತ ನೀವು ಕರಿಬೋದು. ಅದಕ್ಕೆ ಅದರ ಮಧ್ಯನೇ ನಡ್ಕೊಂಡು ಬಂದಿದೆ. ಅದು ವೇದಾಂತದಿಂದಲೇ ಅದು ಬಂದಿರಬಹುದು, ಉಪನಿಷತ್ತುಗಳಿಂದಲೇ ಬಂದಿರಬಹುದು. ಪ್ರಶ್ನೆ ಭಾರತದ ಇತಿಹಾಸಕಾರ ನೋಡಬೇಕಾಗಿರೋದು ಇವೆಲ್ಲವೂ ವೇದಾಂತದಲ್ಲಿದ್ವಾ ಅಂತ ಅಲ್ಲ, ಆದರೆ ಅವು ಬೇರೆ ಬೇರೆ ಆಗಿ ಹೇಗೆ ಬಳಕೆ ಆಗ್ತವೆ ಅನ್ನೋದು ನಾವು ನೋಡಬೇಕು. ಮುಖ್ಯವಾಗಿರೋದು ಏನಂತಂದರೆ ಅದನ್ನು ನಾವು ನೋಡಬೇಕು. ಆ ಮೂಲ ಅಂತ ನೀವು ಕರೆಯುವಂಥ ಕೆಟಗರಿಗಳು ಇರ್ಬೋದು. ಅದರಲ್ಲಿ ನಿಸ್ಸಂದೇಹವಾಗಿ ಕುವೆಂಪು ಹೇಳ್ತಾರೆ ಏನಂತಂದರೆ, ಅಂತಿಮವಾಗಿ ನಾನು ನಂಬುವುದು ಆಧ್ಯಾತ್ಮವೇ ಅಂತ ಹೇಳ್ತಾರೆ ಅವರು. ಆಧ್ಯಾತ್ಮ ಅಂದರೆ ಏನು ಅಂತ ಅವರು ವಿವರಿಸ್ತಾರೆ. ಆದರೆ ಈ ಆಧ್ಯಾತ್ಮದ ಅಂದಿನ ಚಾರಿತ್ರಿಕ ಸ್ವರೂಪವನ್ನು ಅವ್ರು ಹೇಗೆ ಕೊಡ್ತಾರೆ ಅಂತಂದರೆ, ಅದೇ ಆಧ್ಯಾತ್ಮವು ಅವರಿಗೆ ಅತ್ಯಂತ ನಿರ್ದಿಷ್ಟವಾದಂಥ ಒಂದು ಸಮಾಜದ ಶೋಷಣೆಯನ್ನು ವಿವರಿಸೋಕ್ಕೆ ಆ ಕೆಟಗರಿ ಬಳಕೆ ಆಗುತ್ತೆ. ಅದನ್ನು ನಾವು ಪರೀಕ್ಷೆ ಮಾಡಬೇಕು. ಇದು ಅಲ್ಲಿಂದ ಬಂದಿದೆ ಹೌದು, ವಿವೇಕಾನಂದರಿಂದನೂ ಬಂದಿದೆ ಹೌದು. ಆದರೆ ನಾವು ಕೇಳಬೇಕಾಗಿರುವಂಥದ್ದು, ಈ ಕೆಟಗರಿಗಳು ಇದ್ದೇ ಇದ್ವಲ್ಲ, ಇಲ್ಲಿ ಮಾತ್ರ ಯಾಕೆ ಬೇರೆ ರೀತಿಯಲ್ಲಿ ಅವು ಬಳಕೆ ಆಗ್ತವೆ ಅನ್ನೋದನ್ನು ನಾವು ಶೋಧ ಮಾಡಬೇಕಾಗುತ್ತೆ. ಮತ್ತು ಇನ್ನು ಬೇರೆಯಾಗಿ ಹೇಳೋದಾದರೆ, ಆ ಚಿಂತನೆ ಮತ್ತು ಆ ಕೆಟಗರಿಗಳು ಇಂಥ ಬರಹವನ್ನು ಸಾಧ್ಯ ಹೇಗೆ ಮಾಡುತ್ತೆ ಅನ್ನೋ ಪ್ರಶ್ನೆ. ಅದು ಹಿಂದೆ ಯಾಕೆ ಆಗಿರಲಿಲ್ಲ?
ಒಂದು ಉದಾಹರಣೆಯನ್ನು ಬೇರೆ ಉದಾಹರಣೆಯನ್ನು ಕೊಡೋದಾದರೆ ಹಲವಾರು ಜನ ವಿಮರ್ಶಕರು ಈ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ನೀವು ವಚನಕಾರರು ಅವೈದಿಕ ಅಂತ ಹೇಳ್ತೀರಾ, ವೈದಿಕ ವಿರೋಧಿ ಅಂತ ಹೇಳ್ತೀರಾ. ನೋಡಿ, ಇಲ್ಲಿ 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 ಈ ಅನುಭವದ ಕೆಟಗರಿಗಳೆಲ್ಲವೂ ವೇದಾಂತಕ್ಕೆ ಹೋಲುತ್ತೆ ಅಲ್ವಾ, ವೇದಾಂತದಿಂದಲೇ ಬಂದಿದೆ ಅಲ್ವಾ? ನನ್ನ ಉತ್ತರ ಏನಿರುತ್ತೆ ಅಂದರೆ ಹೌದು ಅಂತೀನಿ ನಾನು. ವೇದಾಂತದಿಂದಲೇ ಬಂದಿರ್ಬೋದು, ಅದು ದೊಡ್ಡ ವಿಷಯವೇ ಅಲ್ಲ. ವಿಷಯ ಏನಂತಂದರೆ ಆ 12ನೇ ಶತಮಾನದ ಆ ಚಾರಿತ್ರಿಕ ಸನ್ನಿವೇಶದಲ್ಲಿ ಇವುಗಳು ಒಂದು ಚಲನೆಯನ್ನು ಉಂಟು ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು, ಅದನ್ನು ಆ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಯಿತು. ಯಾಕೆಂದರೆ ಕುವೆಂಪು ಅವ್ರ ವಿವರಣೆ ಆಗಿದೆ, ಅಂತಿಮವಾಗಿ ಆಗಿರ್ಬೋದು. ಅವ್ರದ್ದೇ ಆದಂಥ ಒಂದು ಸಾಂಪ್ರದಾಯಿಕ ಭಾಷೆಯಲ್ಲಿ ಹೇಳೋದಾದರೆ ಅಂತಿಮವಾಗಿ ಆಗಿರ್ಬೋದು, ಆದರೆ ಅದರ ಮೊದಲು ಮಜಲುಗಳೇನಿವೆ ಅವು ಬಹಳ ಮುಖ್ಯ ಅಂತ ಅವ್ರು ಹೇಳ್ತಾರೆ. ಅನ್ನಮಯ, ಪ್ರಾಣಮಯ, ಆಮೇಲೆ ಇನ್ನೂ ಒಂದು ದೊಡ್ಡ ಒಂದು ವಲಯಕ್ಕೆ ನೀವು ಹೋಗ್ತೀರಾ. ಆದರೆ ಈ ಮೊದಲನೇ 2ನೇ ಕೆಟಗರಿನ ಒಂದು ನಿಚ್ಚಣಿಕೆ ಹಾಗೆ ಒದೆಯೋದಲ್ಲ, ಅವು ಇರಲೇಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಒಂದು ಮಹಾಕಾವ್ಯ ಆಗೋದಾದರೆ ಅದರಲ್ಲಿ ದರ್ಶನ ಇರಬೇಕು. ಹೀಗಾಗಿ ನನಗೆ ಅಂತಿಮವಾಗಿ ದರ್ಶನವೇ ಮುಖ್ಯ. ಆದರೆ ಸಾಹಿತ್ಯವನ್ನು ಓದುವ ಪ್ರತಿಯೊಬ್ಬನಿಗೂ ಏನು ಗೊತ್ತಿದೆ ಅಂತಂದರೆ ಆ ದರ್ಶನಕ್ಕೋಸ್ಕರ ಆ ಕೃತಿಯ ಮೈಯನ್ನು, ಶರೀರವನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಅದೂ ಅಷ್ಟೇ ಮುಖ್ಯವಾಗುತ್ತೆ. ಅದು ಏನೇನು ಒಳಗೊಳ್ಳುತ್ತೆ ಅನ್ನೋದನ್ನು ಕೂಡ ಅದರೊಳಗೆ ಮುಖ್ಯವಾಗುತ್ತೆ. ಅವರೇ ಕೊಟ್ಟಿರೋ ಉದಾಹರಣೆಯ ಮೂಲಕ ನಿಮ್ಗೆ ಹೇಳೋದಾದರೆ, ಅವರು ಕಾಳಿದಾಸನ ಶಾಕುಂತಲ ನಾಟಕವನ್ನು ಬಹಳ ಚೆನ್ನಾಗಿ ತಮ್ಮದೇ ರೀತಿಯಲ್ಲಿ ಓದಿ ಏನು ಹೇಳ್ತಾರೆ ಅಂದರೆ, ನೋಡಿ ಇಲ್ಲಿ ಶಕುಂತಲೆ ಹಾಗೂ ದುಷ್ಯಂತರ ಅವರ ವಿರಹ, ಅವರ ದುಃಖ ಇವೆಲ್ಲವೂ ಹೌದು. ಆದರೆ ಅಂತಿಮವಾಗಿ ಏನು ಅಂತಂದರೆ ಅವರು ಅರ್ಧನಾರೀಶ್ವರರ ಹಾಗೆ, ಜಗತ್ತಿನ ತಂದೆ ತಾಯಿಯ ಹಾಗೆ ಆಗಿ ಮುಂದೆ ಒಬ್ಬ ಭರತ ಹುಟ್ಟುವುದೇ ಇದರ ಟೆಲಿಯಾಲಜಿ, ಇದರ ಅಂತಿಮವಾದಂಥ ದೈವಿಕ ಧ್ಯೇಯ ಅನ್ನೋದು ಮುಖ್ಯ ಅಂತ. ಆದರೆ ಒಬ್ಬ ಸುಬ್ಬಣ್ಣ ಆ ನಾಟಕವನ್ನು ಓದುವಾಗ, ನಾವು ಆ ನಾಟಕವನ್ನು ಓದುವಾಗ ಕುವೆಂಪು ಹೇಳೋದು ಅಂತಿಮವಾಗಿ ಇದರ ಉದ್ದೇಶ ದೈವಿ ಉದ್ದೇಶ ಆಗಿದೆ ಅಂತ ಒಪ್ಕೊಂಡ್ರೂ ಕೂಡ ಈ ಆಶ್ರಮ ಸಂಸ್ಕೃತಿ ಏನು, ಈ ರಾಜ ಅರಮನೆಯ ಸಂಸ್ಕೃತಿ ಏನು, ಈ ಅರಮನೆಯ ಸಂಸ್ಕೃತಿ ಯಾಕೆ ಇಷ್ಟು ಮನುಷ್ಯ ವಿರೋಧಿಯಾಗಿದೆ ಅನ್ನೋದನ್ನು ಆ ನಾಟಕ ತೋರಿಸುತ್ತಲ್ಲ, ಅದು ಮುಖ್ಯ ಅನ್ಸಲ್ವ ನಮಗೆ? ಅಲ್ಲಿ ಶಕುಂತಲೆ ಆ ದರ್ಬಾರಿನಲ್ಲಿ ನಿಂತ್ಕೊಂಡು ಛೀ ಅನಾರ್ಯ ಅಂತ ಅವನನ್ನು ಕರೆಯುವಾಗ ಅದು ಮುಖ್ಯ ಆಗಲ್ವ ನಮಗೆ? ಆಗುತ್ತೆ. ಇದನ್ನು ಬಿಟ್ಟು ಅದು ಅಂತಲ್ಲ, ನಾವು ಇವನ್ನ ಬೈನರಿಗಳಾಗಿ ನೋಡಬಾರ್ದು, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ನೋಡಬಾರ್ದು. ಇದನ್ನು ನಾನು ಸಾಮಾಜಿಕ ಚಿಂತನೆಗೆ ಒಂದು ಪ್ರತಿಮೆಯಾಗಿ ತಗೊಳ್ತಾ ಇದ್ದೀನಿ. ಈ ನಾಟಕದ ಅಂತಿಮ ಉದ್ದೇಶ ಆಧ್ಯಾತ್ಮಿಕವೇ ಆಗಿರಬಹುದು, ಅದರ ಅಂತಿಮ ಉದ್ದೇಶ ಒಂದು ಹೊಸ ಸೃಷ್ಟಿ ಅನ್ನುವಂಥ ನಂಬಿಕೆ ಆಗಿರ್ಬೋದು. ಇದೆಲ್ಲ ಎಲ್ಲರಿಗೂ ಗೊತ್ತಿದೆ, ಕಣ್ವನಿಗೂ ಗೊತ್ತಿದೆ, ಬಹುಶಃ ಶಾಪ ಕೊಟ್ಟಿರೋನಿಗೂ ಗೊತ್ತಿದೆ. ಆದರೆ ಅವರು ಒಂದು ರೀತಿಯ ಲೀಲೆಯಲ್ಲಿ ಭಾಗವಹಿಸಿದ್ದಾರೆ. ಇದನ್ನು ನೀವು ಹೇಳ್ಕೊಳ್ಳಿ, ನಮ್ಮೇನೂ ಅಭ್ಯಂತರ ಇಲ್ಲ. ಯಾಕಂದರೆ ಆ ನಾಟಕವನ್ನು ಓದ್ತಾ ಇರುವಾಗ ನಾನು ಇನ್ನೇನೇನೂ ಅದರೊಳಗೆ ನನಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ CN ರಾಮಚಂದ್ರನ್ ಅಂತವ್ರು ಬರಿತಾ ಇದ್ದಾಗ ಮೊದಲ ದೃಶ್ಯಗಳಲ್ಲಿ ದುಷ್ಯಂತ ಒಬ್ಬ ವಾಯರ್ ಅಂತ ಹೇಳ್ತೀವಿಲ್ಲ, ಅಂದರೆ ಒಬ್ಬ ಸ್ತ್ರೀಗೆ ಗೊತ್ತಾಗದೆ ಅವಳ ಬೆತ್ತಲೆಯನ್ನು ನೋಡಿ ಆನಂದ ಪಡುವಂಥ ಒಬ್ಬ ವ್ಯಕ್ತಿಯಾಗಿ ಇವನು ಕಾಳಿದಾಸನಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾರಲ್ಲ, ಅದು ಕೂಡ ನಾಟಕದಲ್ಲಿ ಇರುತ್ತೆ. ಹಾಗೆಯೇ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಳುವಂಥ ಒಬ್ಬ ಕುವೆಂಪು ನಮ್ಮ ಎದುರಿಗೆ ಬಂದಾಗ ಅಂತಿಮವಾಗಿ ಅವರಿಗೆ ಅಧ್ಯಾತ್ಮ ಮುಖ್ಯವಾಗಿದ್ದರು. ನಾವು ಚರಿತ್ರೆಯ ಕೂಸಾಗಿ ಅವರನ್ನು ನೋಡಿದಾಗ ಆ ಕೆಟಗರಿಗಳ ಮೂಲಕವೇ ಅವರು ಎಷ್ಟನ್ನು ಗ್ರಹಿಸೋಕ್ಕೆ ಸಾಧ್ಯವಾಗುತ್ತೆ. ತೇಜಸ್ವಿಯವರ ಮಾತನ್ನು ಹೇಳೋದಾದರೆ ಇಡೀ ಶೂದ್ರ ಪ್ರಜ್ಞೆಯ ಅನಾವರಣ ಕುವೆಂಪು ಅವರಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು. ಇನ್ನೂ ಒಂದು ಸಂಬಂಧಪಟ್ಟ ಉದಾಹರಣೆಯನ್ನು ಕೊಡೋದಾದರೆ, ನಾವು ಬೆರಳಿಗೆ ಕೊರಳ್ ನಾಟಕವನ್ನು ಓದ್ತಾ ಇರುವಾಗ ನೀವು ಈ ಅಂತಿಮ ಟೆಲಿಯಾಲಜಿಗೆ ಬಂದರೆ ನಾಟಕದ ಒಂದು ಅಂತಿಮ ಒಂದು ಸ್ಟೇಟ್ಮೆಂಟ್ ಥರ ಏನು ಬರುತ್ತೆ ಅಂತಂದರೆ, ಇದು ಜಗತ್ತು ಕರ್ಮದಿಂದ ಕರ್ಮಕ್ಕೆ ಹೋಗ್ತಾ ಇರುತ್ತೆ, ಕರ್ಮದ ಸಂತತಿಗಳು ಹೀಗೆ ಬೆಳಿತಾನೆ ಹೋಗ್ತವೆ. ಹೀಗಾಗಿ ಇವನು ಇವತ್ತು ಬೆರಳು ತಗೊಂಡವನು ನಾಳೆ ಕೊರಳನ್ನು ಕೊಡಬೇಕಾಗುತ್ತೆ ಅನ್ನೋ ಒಂದು ವಿವರಣೆ ಬರುತ್ತೆ. ಈಗ ನಾನು ಆ ನಾಟಕವನ್ನು ಓದ್ತಾ ಕುವೆಂಪು ಇದನ್ನೇ ಹೇಳ್ತಾ ಇರುವಂಥದ್ದು. ಈ ವಿಶ್ವಾತ್ಮಕವಾದಂಥ ಒಂದು ತಿಳುವಳಿಕೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಇಡೀ ವಿಶ್ವ ಅನ್ನೋದು ಒಂದು ಕರ್ಮಗಳ ಜಾಲ ಅಂತ ಹೇಳ್ತಿದ್ದಾರೆ.
ನೀವು ಆ ವ್ಯಾಖ್ಯಾನ ಕೊಟ್ಟರು ಆ ನಾಟಕ ಇನ್ನೇನನ್ನೂ ಹೇಳುತ್ತಲ್ಲ ನನಗೆ. ಯಾಕೆ ಆ ನಾಟಕ ನೇರವಾಗಿ ಒಂದು ಪ್ರಾಧಾನ್ಯವನ್ನೇ ಅದು ಇಲ್ವಾಗಿಸೋ ಹಾಗೆ ಆ ತಾಯಿಯನ್ನು ತರುತ್ತೆ, ಏಕಲವ್ಯನ ತಾಯಿಯನ್ನು. ಯಾಕೆ ಈ ಅರಮನೆಯ ಪ್ರತಿನಿಧಿಗಳು ಹೀನರು, ಹಿಂಸಾತ್ಮಕರು ಅನ್ನುವಂಥ ಒಂದು ದೊಡ್ಡ ಒಂದು ಪ್ರಹಾರವನ್ನೇ ಈ ನಾಟಕ ಯಾಕೆ ಮಾಡುತ್ತೆ? ಯಾಕೆ ನಾಟಕದ ಒಂದು ದೊಡ್ಡ ಭಾಗ ಇಡೀ ಆ ಒಂದು ಅರಣ್ಯವಾಸಿಗಳು ಅಂತ ಏನಿದಾರೋ ಅವರ ಸಮಗ್ರ ಮೌಲ್ಯಗಳಿಗೆ ಇಷ್ಟೊಂದು ದೊಡ್ಡ ಸ್ಪೇಸನ್ನು ಈ ನಾಟಕ ಯಾಕೆ ಕೊಡುತ್ತೆ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ. ಅದಕ್ಕೆ ನಾನು ಅರ್ಥ ಮಾಡ್ಕೊಂಡದ್ದು ಏನು ಅಂತಂದರೆ, ಈ ಉದಾಹರಣೆಗಳ ಮೂಲಕ ಅಂದರೆ 2 ಮಾತುಗಳು. ಒಂದು, ನಿಶ್ಚಯವಾಗಿಯೂ ಕೂಡ ನೀವು ಅದನ್ನು ಭಾರತೀಯ ಅಂತ ಕರಿಬೋದು, ಒಂದು ಅದನ್ನು ನಾನು ರೆಪರ್ಟರಿ ಅಂತ ಕರೀತೇನೆ. ಆ ಕ್ಯಾಟಗರಿಗಳಿದ್ದಾವೆ ನಮ್ಮಲ್ಲಿ, ಉಪನಿಷತ್ತಿಂದ ಬಂದಿರ್ಬೋದು ಹಾಗೆ. ಆದರೆ ಭಾರತದ ಚರಿತ್ರೆ ಏನು ಅಂತಂದರೆ, ಇದೇ ಕ್ಯಾಟಗರಿಗಳನ್ನೇ ಬಳಸ್ಕೊಂಡು ಚರಿತ್ರೆಗೆ ಎದುರಾಗಿರುವಂಥವರು ಭಕ್ತಿ ಪಂಥದವರು ಅವರೆಲ್ಲರೂ ಏನು ಮಾಡಿದ್ದಾರೆ ಅಂದರೆ, ಅದೇ ಕ್ಯಾಟಗರಿಗಳ ಮೂಲಕ ರಾಜಸತ್ತೆಯನ್ನು ವಿರೋಧ ಮಾಡಿದ್ದಾರೆ, ಸಾಂಸ್ಥಿಕ ಧರ್ಮಗಳನ್ನು ಧೂಳಿಪಟ ಮಾಡಿ ಮುಂದೆ ಹೋಗಿದ್ದಾರೆ, ಮತ್ತು ಅದೇ ಕ್ಯಾಟಗರಿಗಳ ಮೂಲಕ ಒಂದು ಅಸಾಮಾನ್ಯವಾದಂಥ ಒಂದು ಸ್ವಾತಂತ್ರ್ಯದ ಕಲ್ಪನೆಯನ್ನು ಕೂಡ ಇದು ಘಟಿಸೋದು ಚರಿತ್ರೆಯಲ್ಲಿ ಅಂತ ನಾವು ಗಮನಿಸಬೇಕು. ಅದನ್ನು ಒಬ್ಬ ಕಬೀರ್ ಬರಿತಾ ಇರುವಾಗ ಅವನಲ್ಲಿ ಈ ಒಂದು ಅನುಭವದ ಒಂದು ದೊಡ್ಡ ಅಂಶ ಇರುತ್ತೆ. ಆದರೆ ಅಲ್ಲಿಗೆ ತಲುಪುವವರೆಗೆ ಅವನು ಪುರೋಹಿತಶಾಹಿಯನ್ನು ಎದುರು ಹಾಕ್ಕೊಳ್ಳುವಂಥದ್ದು, ಈ ನಂಬಿಕೆಗಳನ್ನು ವಿರೋಧ ಮಾಡುವಂಥದ್ದು, ಮನುಷ್ಯರಾಗಿ ಅನ್ನೋವಂಥದ್ದು, ಇದು ನಾವು ನೋಡಬೇಕಾಗಿರುವಂಥದ್ದು. ಇನ್ನೊಂದು ಅಂಶವನ್ನು ನಾನು ಹೇಳಬೇಕು. ಏನೆಂದರೆ, ನಾವು ಬರೀ ಕುವೆಂಪು ಅವರ ವಿಶ್ವಾತ್ಮಕತೆಯನ್ನು ನೋಡಬಾರ್ದು. ನಾವು ಏನೇನು ನೋಡಬೇಕಂದ್ರೆ, ಆ ಇಡೀ ಚರಿತ್ರೆಯ ಘಟ್ಟದಲ್ಲಿ ಯಾವುದನ್ನು ಕುವೆಂಪು ಪದೇ ಪದೇ ಒಂದು ಮಹಾನ್ ಬದಲಾವಣೆ, ಒಂದು ದೊಡ್ಡ ಚಾರಿತ್ರಿಕ ಪಲ್ಲಟ ಅಂತ ತಾವೇ ವಿವರಿಸ್ಕೊಂಡು ಹೋಗ್ತಾರೋ, ಆ ಒಂದು ಘಟ್ಟದಲ್ಲಿ ನಾವಿದನ್ನು ನೋಡಿದರೆ ಕೆಲವು ಬೇರೆ ಬೇರೆ ಸಂಗತಿಗಳು ನಮಗೆ ಹೊಳೆಯಕ್ಕೆ ಶುರುವಾಗುತ್ತೆ. ಒಬ್ಬ ಟಗೋರ್ ಕೂಡ ವಿಶ್ವಾತ್ಮಕವಾದಂಥ ಕ್ಯಾಟಗರಿಗಳನ್ನೇ ಕಟ್ತಾ ಹೋಗ್ತಾರೆ. ರಿಲಿಜನ್ ಆಫ್ ಮ್ಯಾನ್, ಯೂನಿವರ್ಸಲ್ ರಿಲಿಜನ್ ಅಂತ ಸ್ಪಷ್ಟವಾಗಿ ನೇರವಾಗಿ ವಿಶ್ವಾತ್ಮಕ ಪರಿಭಾಷೆಯನ್ನೇ ಅವರು ಕಟ್ತಾ ಹೋಗ್ತಾರೆ. ಆದರೆ ಆ ಕ್ಯಾಟಗರಿಗಳನ್ನು ಇಟ್ಕೊಂಡು ಕೂಡ ಈ ಟಗೋರ್ ಅನ್ನುವಂಥ ವ್ಯಕ್ತಿಗೆ ಭಾರತದ ಮೊದಲನೆಯ ರೈತರ ಕೃಷಿಕರ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆ ಮಾಡೋದು ಹೇಗೆ ಹೊಳೆಯುತ್ತೆ? ನಾವು ಅದನ್ನು ಕೇಳಬೇಕಲ್ವಾ? ಅಥವಾ ಸ್ತ್ರೀ ಪರವಾಗಿ ಇರುವಂಥ ಅದ್ಭುತವಾದಂಥ ಕಥೆಗಳನ್ನು ಅವ್ರಿಗೆ ಬರೆಯೋಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಅದನ್ನು ನಾವು ಕೇಳಬೇಕಲ್ವಾ? ಒಂದು ಸ್ತ್ರೀ ಪತ್ರ ಅನ್ನುವಂಥ ಒಂದು ಇದನ್ನು ಎಷ್ಟು ಕಥೆಗಳನ್ನು ಆ ರೀತಿಯ ಬರೆದಿದ್ದಾರೆ ಅವರು. ಅದು ಹೋಗಲಿ, ಒಂದು ಕಡೆಗೆ ಯೂನಿವರ್ಸಲ್ ಮ್ಯಾನ್, ಯೂನಿವರ್ಸಲ್ ರಿಲಿಜನ್ ಅನ್ನುವಂಥ ಇದೇ ಟಗೋರರವರು ರಾಷ್ಟ್ರೀಯತೆ ಒಂದು ರಾಕ್ಷಸ ಅಂತ ಹೇಳ್ತಾರೆ. ಹಿಸ್ ಲೆಕ್ಚರ್ಸ್ ಆನ್ ನ್ಯಾಷನಲಿಸಮ್ ನಿಮಗೆ ಗೊತ್ತಿದೆ. ಅವರು ಜಪಾನ್ನಲ್ಲಿ ಹೋಗಿ ರಾಷ್ಟ್ರೀಯತೆ ನ್ಯಾಷನಲಿಸಮ್ ಮೇಲೆ ಭಾಷಣ ಮಾಡುವಾಗ ಅಪದೇವತಾ ಅಂತ ಕರೀತಾರೆ. ಅದಕ್ಕೆ ಅದೊಂದು ರಕ್ಕಸ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಹೇಳ್ತಾರೆ ಅಂತಂದರೆ, ಜಪಾನ್ನ ಯಾರು ಇವ್ರನ್ನ ಬರಮಾಡ್ಕೊಂಡಿದ್ರೋ ಅವ್ರಿಗೆ ಆ ಸಭೆಯಲ್ಲಿ ಕುಳಿತುಕೊಂಡು ಹೇಳ್ತಾರೆ, ನೋಡಿ ನೀವು ಯುರೋಪಿಯನ್ ಮೂಲದಿಂದ ಬಂದಿರುವಂಥ ರಾಷ್ಟ್ರೀಯತೆಯನ್ನು ಒಪ್ಕೊಂಡು ಅವರಂಗೆ ನೀವು ಆಕ್ರಮಕರಾಗ್ತಾ ಇದ್ದೀರಾ, ನಿಮ್ಮ ನಿರ್ದಿಷ್ಟ ಮೌಲ್ಯಗಳನ್ನು ಬಿಟ್ಟು ಹೋಗ್ತಾ ಇದ್ದೀರಾ, ಇದನ್ನು ಮಾಡಕೂಡ್ದು ನೀವು ಅಂತ ಹೇಳಿದರೆ, ಆ ಸರ್ಕಾರ ಹಾಗೂ ಅವ್ರನ್ನ ಬರಮಾಡ್ಕೊಂಡವರ ಒಂದು ಒಂದು ರೆಸ್ಪಾನ್ಸ್ ಏನಿರುತ್ತೆ ಅಂದರೆ, ಇವತ್ತಿಗೂ ದಾಖಲೆಯಾಗಿದೆ, ಟಗೋರ್ ಅವರು ಹಡಗು ಏರಿ ವಾಪಸ್ ಹೋಗುವಾಗ ಅವ್ರನ್ನ ಕಳ್ಸೋಕ್ಕೆ 2 ಮಾತ್ರ ಬಂದಿರ್ತಾರೆ. ಅಂದರೆ ಇದನ್ನು ನೀವು ವಿವರಿಸ್ಬೇಕಲ್ವಾ? ಬರೀ ಈ ಕೆಟಗರಿನ ತಂದರು ಅಂತಲ್ಲ, ಅದರ ವಿವರಣೆ ಹೇಗೆ ಕೊಡ್ತಾರೆ? ಯಾಕಪ್ಪ ಇದು ಈ ರಾಷ್ಟ್ರೀಯತೆ ಅನ್ನೋದನ್ನು ಅವರು ಟಗೋರ್ ಅವರು ಆ ಕಾಲದಲ್ಲಿ ಅದನ್ನು ಯಾಕೆ ಅವರು ವಿರೋಧಿಸ್ತಾರೆ ಅಂತಂದರೆ, ನೆನ್ಪಿಟ್ಕೋಬೇಕು, ಈ ಎಲ್ಲ ಬರಹಗಾರರು ಬರೀ ಒಂದು ಕುಪ್ಪಳ್ಳಿಯ ಮನೆಯಲ್ಲಿ ಕುಳಿತುಕೊಂಡವರಲ್ಲ. ನಮ್ಮ ಭಾರತೀಯ ಸಾಹಿತ್ಯ ಕೇವಲ ನಿರ್ದಿಷ್ಟ ಸ್ಥಳೀಯತೆಯ ಬಗ್ಗೆ ಮಾತ್ರ ಇಲ್ಲ,
ಅದು ಅಂದಿನ ಜಾಗತಿಕ ರಾಜಕೀಯವನ್ನು ಅಡ್ರೆಸ್ ಮಾಡಿಕೊಂಡೇ ಅದು ಬಂದಿದೆ. ಅದು ಹಾಗೇ ಅದು ಬಂದಿರುವಂಥದ್ದು. ನಾವು ಸ್ವಲ್ಪ ಒಳಗೆ ಹೊಕ್ಕಿ ನೋಡಿದರೆ ಒಬ್ಬ ಟಗೋರ್, ಅದು ಅವ್ರ ಬಗ್ಗೆ ಒಂದು ಕತೆ ಇದೆಯಲ್ಲ, ಅವ್ರು ಮುಸೋಲಿನಿ ನೋಡಿದರೆ ಮೊದಲನೇ ಸಾರಿ ಹೆಂಗೆ ಮೋಸ ಹೋದರು ಅಂತಂದರೆ, ಓ ವಾಟ್ ಎ ಹ್ಯಾಂಡ್ಸಮ್ ಪರ್ಸನ್, ಹಿ ಲುಕ್ಸ್ ಲೈಕ್ ಅ ವೆರಿ ಹ್ಯಾಂಡ್ಸಮ್ ಪೆಸೆಂಟ್ ಅಂದ್ಕೊಂಡು ಬಂದಿದ್ರಂತೆ. ಬಂದಮೇಲೆ ಗೊತ್ತಾಯಿತು ಫ್ಯಾಸಿಸಮ್ ಅಂದರೆ ಏನು ಅಂತ. ಅವ್ರು ಏನು ಮಾಡ್ತಾರೆ, ಒಂದು ನಾಟಕ ಬರೀತಾರೆ, ದಿ ಕಿಂಗ್ ಆಫ್ ದಿ ಡಾರ್ಕ್ ಚೇಂಬರ್ ಅಂತ, ರಕ್ತ ಕರೋಬಿ ಅಂತ, ರಕ್ತ ಕಣಗಿಲೆ ಅಂತ ಬರೀತಾರೆ. ನನಗೆ ಗೊತ್ತಿರೋ ಹಾಗೆ ಆ ಕಾಲದಲ್ಲಿ ಫ್ಯಾಸಿಸಮ್ಮನ್ನು ವ್ಯಾಖ್ಯಾನ ಕೊಟ್ಟಂಥ 2 ಬಹಳ ಮುಖ್ಯ ಕೃತಿಗಳು ಇವು ಅಂತ. ಅಂದರೆ ಕುವೆಂಪು ಅವರು ಆಗಲಿ ಟಗೋರ್ ಅವರಾಗಲಿ ಅವ್ರಿಗೆ ಎದುರಿಗೆ 2-3 ಪ್ರಶ್ನೆಗಳಿದ್ವು. ಒಂದು ಪ್ರಶ್ನೆ ಏನಂತಂದರೆ, ನಮ್ಮ ಸಾಹಿತ್ಯದ ಬರಹದಲ್ಲಿನೇ ಒಂದು ಹುಸಿ ವಿಶ್ವಾತ್ಮಕತೆ ಇದೆ. ಇಲ್ಲಿ ಮನುಷ್ಯರ ಬಗ್ಗೆ ನಿರ್ದಿಷ್ಟವಾಗಿ ಮಾತಾಡ್ತಾ ಇಲ್ಲ, ಅವರ ಜಾತಿಗಳ ಬಗ್ಗೆ, ಅವರ ಬವಣೆಗಳ ಬಗ್ಗೆ ಹೆಸರಿಟ್ಟು ಮಾತಾಡ್ತಾ ಇಲ್ಲ. ನಾವು ಮಾಡಬೇಕು, ನಾವು ಅದನ್ನು ಇಡಬೇಕು ಅನ್ನೋದು ಒಂದು ಕಡೆಗೆ ಚಾಲೆಂಜ್. ಆದರೆ ಎರಡನೇದು, ಈ ವಿಶ್ವದಲ್ಲಿ ಹುಟ್ಕೊಂಡಿರುವಂಥ ಕೆಲವು ವಿಶ್ವಾತ್ಮಕ ಕಲ್ಪನೆಗಳು ಯಾಕೆ ಇಷ್ಟು ಹಿಂಸೆಯನ್ನು ಇವತ್ತು ಉತ್ಪಾದನೆ ಮಾಡ್ತಾ ಇವೆ, ಇವುಗಳನ್ನು ನಾವು ಹೇಗೆ ವಿರೋಧಿಸೋದು ಅನ್ನೋದು ಎರಡನೇದಾಗುತ್ತೆ. ಮೂರನೇದು, ನಾನು 2 ಚಲನೆಗಳು ಅಂತ ಶುರು ಮಾಡಿಕೊಂಡೆ. ಈ ಎರಡನೆಯ ಚಲನೆ ಏನು ನಮ್ಮ ಸಾಹಿತ್ಯದಲ್ಲಿ ಅಂತಂದರೆ, ಸ್ಥಳೀಯ ಅಂತ ಕಾಣುವ ಮತ್ತು ಇರುವ ನೈಜ ಚರಿತ್ರೆ, ನೈಜ ಸಾಮಾಜಿಕ ಸತ್ಯಗಳ ನೆಲೆಯಲ್ಲಿ ನಿಂತ್ಕೊಂಡೇ ಇನ್ನೊಂದು ವಿಶ್ವಾತ್ಮಕತೆ ಇದೆ ಅಂತ ಹೇಳಿದೆ ನಾನು. ಇನ್ನೊಂದು ವಿಶ್ವಾತ್ಮಕತೆ ಆ ಕಡೆಗೆ ಚಲಿಸುವಂಥದ್ದು. ಈ ಇನ್ನೊಂದು ವಿಶ್ವಾತ್ಮಕತೆಗೆ ನಮ್ಮ ಭಾರತೀಯ ಸಾಹಿತ್ಯ, ಕುವೆಂಪು ಅವರು ಸೇರಿದ ಹಾಗೆ ಬಳಸಿರುವ ಭಾಷೆ ಎಂಥದ್ದು, ಅದರ ರಿಜಿಸ್ಟರ್ ಎಂಥದ್ದು, ಅದರ ಶಬ್ದಗಳು ಎಂಥವು ಅಂತಂದರೆ, ಇವತ್ತು ಬೆಳಗ್ಗೆಯಿಂದ ನಾವು ಚರ್ಚೆ ಮಾಡಿದ ಹಾಗೆ ಈ ಸಾಮಾನ್ಯ ಏಕಶ್ಚಿತ್ ವ್ಯಕ್ತಿಯ ಒಳಗೂ ಇರುವಂಥದ್ದು ಒಂದು ಹ್ಯುಮ್ಯಾನಿಟಿ, ಒಂದು ಮನುಷ್ಯತ್ವ. ನೇರವಾಗಿ ಅದು ಒಂದು ಎಥಿಕಲ್ ಕೆಟಗರಿ. ಅವರಿಬ್ಬರು ಏನೋ ಒಂದು ರಾಜಕೀಯದ ಕೆಟಗರಿ ಮಾಡಿದ್ರು ಅಂತ ನಾನು ಹೇಳ್ತಾನೆ ಇಲ್ಲ. ಅದು ಒಂದು ನೇರವಾಗಿಯೇ ಒಂದು ನೈತಿಕ ಕೆಟಗರಿ. ಅದು ಆ ನೈತಿಕ ಕೆಟಗರಿಗೆ ಒಂದು ಶಕ್ತಿ ಇದೆ. ಇಂಡಿಯಾದ ಸಂದರ್ಭದಲ್ಲಿ ಆ ನೈತಿಕ ಕೆಟಗರಿಗೆ ಒಂದು ದೊಡ್ಡ ಶಕ್ತಿ ಇದೆ, ಸಾಮಾಜಿಕ ಚಲನೆ ಉಂಟು ಮಾಡುವಂಥ ಶಕ್ತಿ ಇದೆ. ಏನಂದರೆ ಇವನೂ ಕೂಡ, ಹೀಗಾಗಿ ಅವರು ತಮ್ಮ ಕಾದಂಬರಿಯಲ್ಲಿ ಐತ ಮತ್ತು ಪಿಂಚಲವನ್ನು ನೋಡಿ ಶಿವಶಿವಾಣಿಯರು ಅಂತ ಅಂದಾಗ ಅದು ರೆಟರಿಕ್ ಅಲ್ಲ, ಅದು ಭಾಷಾಡಂಬರ ಅಂತ ನಾವು ಅನ್ಕೋಬಾರ್ದು. ಅದರಿಂದ ಏನೋ ಒಂದು ಚಲನೆ ಶುರುವಾಗುತ್ತೆ. ಹೀಗಾಗಿ ಇವರೆಲ್ಲರೂ ಏನು ಮಾಡಿದರು ಅಂತಂದರೆ, ಇನ್ನೊಂದು ಬಗೆಯ ಯೂನಿವರ್ಸಲಿಸಮನ್ನೇ ಅವರು ನೆಚ್ಕೊಂಡ್ರು. ಏನಂತ ಹೇಳೋದು ಅಂತಂದರೆ, ಅಂತಿಮವಾಗಿ ಎಲ್ಲ ಮನುಷ್ಯರಲ್ಲೂ ಈ ಸತ್ವ ಇದೆ. ಆ ಸತ್ವವನ್ನು ನೀವು ಆತ್ಮ ಅಂತ ಕರೀಬೋದು, ಮನುಷ್ಯತ್ವ ಅಂತ ಕರೀಬೋದು. ಆದರೆ ಅದು ಸ್ಥಳ ನಿರ್ದಿಷ್ಟವೂ ಆಗಿರುತ್ತೆ, ಚಾರಿತ್ರಿಕವಾಗೂ ನಿರ್ದಿಷ್ಟವಾಗಿರುತ್ತೆ ಅನ್ನೋ ಒಂದು ಎಚ್ಚರವನ್ನು ಅವರು ಇಟ್ಕೊಂಡು. ಇದು ಕಷ್ಟದ ಕೆಲಸ. ರೆಹಮತ್ ಅವರ ಪುಸ್ತಕದ ತಲೆಬರಹವನ್ನು ಉಪಯೋಗಿಸೋದಾದರೆ ಇದು ಕತ್ತಿ ಅಂಚಿನ ಮೇಲೆ ನಡೆದಂಗೆ ಇದು. ಯಾಕೆಂತಂದರೆ ಚೂರು ಈ ಕಡೆಗೆ ವಾಲಿದರೆ ನಿಷ್ಪ್ರಯೋಜಕವಾದಂಥ, ನೋಡೋಕ್ಕೆ ರಿಲಿಜಿಯಸ್ ಆಗಿ ಸೆಂಟಿಮೆಂಟಲ್ ಆಗಿ ಕಾಣುವಂಥ ಒಂದು ಎಲ್ಲರೂ ಮನುಷ್ಯರು ಅನ್ನೋವಂಥ ಒಂದು ಪೇಲವ ಕೆಟಗರಿ ಆಗಿಬಿಡುತ್ತೆ. ಅದು ಬಿಟ್ಟೇ ಹೋಗ್ಬಿಟ್ರೆ ನಾನು ಅನ್ಕೋ ಸ್ಥಳೀಯತೆ, ಬರೀ ಸ್ಥಳೀಯ ನಿರ್ದಿಷ್ಟತೆಯಿಂದ ನೀವು ಹೋರಾಟ ಮಾಡ್ಬೋದು ಅಂತ ನಂಬಿಯೇ ಇಲ್ಲ ನಾನು. ಮಾಡಬೇಕಾಗಿರೋ ಕೆಲಸ ಅದು ನಮ್ಮ ಸಾಹಿತ್ಯ ಕುವೆಂಪು ಮೂಲಕ ಮಾಡಿದೆ, ಟಗೋರ್ ಮೂಲಕ ಮಾಡಿದೆ, ಪ್ರೇಮಚಂದ್ರ ಮೂಲಕ ಮಾಡಿದೆ ಅಂತ ನಾನು ಆ ಕಾಲದ ಒಂದು ಚರಿತ್ರೆಯನ್ನು ಎದುರಿಗೆ ಇಟ್ಕೊಂಡು ನಾನು ನೋಡ್ತಾ ಇದ್ದೀನಿ. ಒಂಚೂರು 2 ಹೆಜ್ಜೆ ಮುಂದೆ ಹೋಗಿ ನೋಡೋದಾದರೆ, ಪ್ರಾಯಶಃ ಒಂದು ಕಡೆಗೆ ಒಂದು ಏಕತ್ವವನ್ನು, ಏಕರೂಪತ್ವವನ್ನು ತರುವಂಥ ವಸಾಹತುಶಾಹಿಯನ್ನು ನಮ್ಮ ಸ್ಥಳೀಯ ಸಮುದಾಯಗಳು ಎದುರಿಸ್ತಾ ಇದ್ದವು. ಇನ್ನೊಂದು ಕಡೆಗೆ ಅದಕ್ಕೆ ವಿರುದ್ಧವಾಗಿ ಶುರುವಾದಂಥ ರಾಷ್ಟ್ರೀಯತೆ ಕಲ್ಪನೆಯೂ ಕೂಡ ಒಂದು ಏಕರೂಪಿಯೇ ಆಗುವಂಥದ್ದು, ಏಕಶಿಲಾಕೃತಿ ಆಗುವಂಥದ್ದು ಅವ್ರ ಕಣ್ಣೆದುರಿಗೆ ಒಂದು ಸವಾಲಾಗಿತ್ತು. ಹೀಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಈ ಬರಹಗಾರರು ಕಂಡುಕೊಂಡಂಥ ಒಂದು ಕ್ರಿಯಾಶೀಲ ರೀತಿ ಏನಂತಂದರೆ,
ಯೂನಿವರ್ಸಲ್ ಆಗಿ ಕಾಣುವ ಕೆಟಗರಿಗಳ ಒಳಗೇನೆ ಒಂದು ನಿರ್ದಿಷ್ಟತೆಯನ್ನು ತರೋ ಪ್ರಯತ್ನ ಅದು. ಹಾಗೆ ನಾನು ಅದನ್ನು ಗ್ರಹಿಸ್ಕೊಂಡಿರುವಂಥದ್ದು ಏನಂತಂದರೆ, ಆ ಎರಡು ಎದುರಿಗಿರುವಂಥ ಸವಾಲುಗಳಿದೆ. ಒಂದು, ಈ ವಸಾಹತುಶಾಹಿನೇ ಒಂದು ಏಕರೂಪ ತರ್ತಾ ಇದೆ. ಅದು ಏನು ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಚರಿತ್ರೆ ಎಕ್ಸ್ಪೀರಿಯನ್ಸ್ ಏನು, ಗುಂಪಾಗಿ ಬದುಕಿದ್ದೀವಿ ನಾವು, ಜಾತಿಗಳಾಗಿ ಬದುಕಿದ್ದೀವಿ ನಾವು, ಹಳ್ಳಿಗಳಾಗಿ ಬದುಕಿದ್ದೀವಿ ನಾವು. ಇದೇನೋ ನಮ್ಮ ಎದುರಿಗೆ ಬರ್ತಾ ಇದೆಯಲ್ಲ, ಇದು ಕೂಡ ನಮ್ಮನ್ನೇನೋ ಒಂದು ಕಡೆಗೆ ಒಂದು ಸೇರಿಸ್ತಾ ಇದೆಯಲ್ಲ, ಇದನ್ನ ಏನು ಮಾಡೋದು, ಹೇಗೆ ನೋಡೋದು ಅನ್ನೋವಂಥ ಒಂದು ಆತಂಕ ಒಂದು ಕಡೆಗೆ ಇದ್ದರೆ, ಇನ್ನೊಂದು ಕಡೆಗೆ ಆಗಲೇ ರಾಷ್ಟ್ರೀಯತೆಯ ಕಲ್ಪನೆಯನ್ನು ಹುಟ್ಕೊಂಡಿದೆ. ನಾನು ವೇದಾಂತದ ಬಗ್ಗೆ ಮತ್ತೆ ಎಳೆದು ಮಾತಾಡೋಕ್ಕೆ ಅಂತ ಇಷ್ಟ ಇಲ್ಲ ನನಗೆ. ಆದರೆ ಒಂದು ಮಾತನ್ನು ನಾವು ಹೇಳ್ಬೋದು, ನಾವು ಕೇಳ್ಕೊಳ್ಳೋಣ ಸರಳ ಪ್ರಶ್ನೆಯನ್ನು, ಯಾಕೆ ಸಾವರ್ಕರ್ ವೇದಾಂತವನ್ನು ಮೆನ್ಷನ್ ಮಾಡಲ್ಲ? ಇಷ್ಟೇ, ಅದನ್ನು ವಿವರಿಸ್ಬೇಕಲ್ವ ನಾವು. ಯಾಕೆ ಕುವೆಂಪು ವೇದಾಂತವನ್ನು ಹೇಳ್ಕೊಂಡೇ ಇದೆಲ್ಲ ಮಾಡ್ತಾರೆ ಅನ್ನೋ ಪ್ರಶ್ನೆ ಎಷ್ಟು ಮುಖ್ಯವೋ, ಯಾಕೆ ಒಬ್ಬ ಸಾವರ್ಕರ್ ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟೇ ಮುಖ್ಯ ಅಲ್ವಾ? ಅಂದರೆ ಏನು, ಆ ಕೆಟಗರಿಯ ಒಂದು ಬಳಕೆಗೆ ಒಂದು ಚರಿತ್ರೆ ಇದೆ ಅನ್ನೋದು ನಾವು ಗಮನಿಸಬೇಕು. ನೀವು ನೋಡ್ಬೋದು ಅದರಲ್ಲಿ, ಅಲ್ಲಿ ಯಾವ ಒಂದು ವಿಶ್ವಾತ್ಮಕತೆ, ತಪ್ಪು ವಿಶ್ವಾತ್ಮಕತೆಯನ್ನು ಟಗೋರ್ ಅವರು ಅಪಧರ್ಮ ಅಂತ ಕರೆದ್ರು, ಅದನ್ನೇ ತಮ್ಮ ಐಡಿಯಾಲಜಿ ಮಾಡಿಕೊಂಡಿರುವಂಥ ರಾಷ್ಟ್ರೀಯತೆ ಬೆಳೆದದ್ದು ಇದೇ ಕಾಲದಲ್ಲಿ, ಅದೇ 1930ರಲ್ಲೇ, ಅದೇ 1940ರಲ್ಲಿನೇ ಮರಿಕೂಡುದು. ಆ ಚರಿತ್ರೆ ಇನ್ನೊಂದನ್ನು ಅಲ್ಲಿ ಸೃಷ್ಟಿ ಮಾಡ್ತಾ ಇತ್ತು. ನ್ಯಾಸಿಸಮ್ನ ವೇಷದ ಜೊತೆಗಳೇ ಆ ಐಡಿಯಾಲಜಿಯನ್ನು ತಂದುಕೊಳ್ಳುವಂಥದ್ದು, ಫ್ಯಾಸಿಸಮ್ನ ಬಗ್ಗೆ ಒಂದು ರೀತಿಯ ಭ್ರಾಮಕವಾದಂಥ ಆರಾಧನೆಯನ್ನು ಮಾಡುವಂಥದ್ದು, ಇಲ್ಲಿ ಭಾರತಾಂಬೆ ಅಂತ ನಂಬಿಕೊಂಡಿರೋ ಜನರಿಗೆ ಅದೊಂದು ಇದ್ದೇ ಇತ್ತು ಕಲ್ಪನೆ. ಮದರ್ ಇಮೇಜ್ ಅನ್ನೋದು ನಮ್ಮ ನೆನಪಲ್ಲೇ ಇತ್ತು. ಆ ಸಾಂಸ್ಕೃತಿಕ ನೆನಪನ್ನು ನಾಶ ಮಾಡಿ ಪಿತೃಭೂಮಿ ಅನ್ನೋವಂಥದ್ದು. ಪಿತೃಭೂಮಿ ಅನ್ನೋದು ಯಾವುದರ ಟ್ರಾನ್ಸ್ಲೇಷನ್ನು? ಜರ್ಮನ್ ವರ್ಡ್, ನಾಜಿಗಳು ಬಳಸಿರುವಂಥ ಜರ್ಮನ್ ವರ್ಡ್ ಅದು, ಫಾದರ್ಲ್ಯಾಂಡ್ ಅಂತ. ನೀವು ಮಾಡ್ತಾ ಇರೋದು ಏನು? ಈ ಮನಸ್ಸು, ಈ ಭಾರತದ ಮನಸ್ಸಿನ ಒಳಗೇ ಇರುವಂಥ ಸ್ಮೃತಿಗಳನ್ನು, ಸಾಂಸ್ಕೃತಿಕ ನೆನಪುಗಳನ್ನೇ ತೆಗೆದುಹಾಕ್ಬಿಟ್ಟು ಇವುಗಳನ್ನು ಒಪ್ಕೊಳ್ಳೋದು ಆಗಲೇ ನಡೀತಾ ಇತ್ತು. ಅದು ನಡೀತಾ ಇತ್ತು, ಬಹಳ ಬಲವಾಗಿಯೇ ಅದು ನಡೀತಾ ಇತ್ತು. ಇದನ್ನು ಕೂಡ ಇವರು ನೋಡಿದರು, ಇದನ್ನು ಕೂಡ ಅನುಭವಿಸಿದ್ರು. ಆ ಸಮಯದಲ್ಲಿ ಅವರಿಗೆ ಕಂಡಂಥ ಒಂದು ಪರಿಹಾರ ಏನು ಅಂತಂದರೆ, ನಮಗೆ ಇರೋ ಒಂದು ಈ ಕ್ಯಾಟಗರಿಗಳು ನಮ್ಮಲ್ಲಿ ಇದ್ದಾವೆ, ಒಂದು ಬಗೆಯ ಚಿಂತನೆ ಏನಿದೆ, ಆ ಚಿಂತನೆಗೆ ಎರಡು ರೂಪ ಇದೆ. ಅದು ಚಿಂತನೆ ಅನ್ನೋದು ಇದೇ ಚಿಂತನೆಯೇ ಒಂದು ಅಮಾನುಷ್ಯ, ಅಸಮಾನವಾದಂಥ ಜಾತಿ ಸಮಾಜವನ್ನು ಒಪ್ಕೊಳ್ಳೋಕ್ಕೂ ನಿಮಗೆ ಹೆಲ್ಪ್ ಆಗಿದ್ದ ಉದಾಹರಣೆಗಳಿದೆ. ಬಟ್ ಇನ್ನೊಂದು ಕಡೆಗೆ ಏನಿದೆ ಅಂದರೆ, ಅದನ್ನೇ ಒಂದು ಆಯುಧವಾಗಿ ನೀವು, ಅಂದರೆ ಬುದ್ಧಿಯ ಆಯುಧ, ಯಾವುದನ್ನು ವಚನಕಾರರು ಅರಿವ ಅಲಗು ಅಂತ ಕರೀತಾರೋ, ಅದನ್ನೇ ಅರಿವ ಅಲಗು ಮಾಡ್ಕೊಂಡು ಹೊರಟ್ರೆ ಇನ್ನೇನೋ ಮಾಡೋಕ್ಕೆ ಸಾಧ್ಯ, ನಿಮಗೆ ಬೇರೆ ಭಿನ್ನವಾದದ್ದನ್ನು ಮಾಡೋಕ್ಕೆ ಸಾಧ್ಯ ಅಂತ. ಅದು ನನ್ನ ದೃಷ್ಟಿಯಲ್ಲಿ ಕುವೆಂಪು ಅವರ ವಿಶ್ವಾತ್ಮಕತೆ ಅಂತ. ಈ ಕೆಟಗರಿಗಳನ್ನೇ ನಾವು ಹರಿತಗೊಳಿಸ್ಕೊಂಡು ನಮ್ಮ ನಂಬಿಕೆಯನ್ನು, ಅವರ ವೈಯಕ್ತಿಕ ನಂಬಿಕೆಯನ್ನು ಬಿಟ್ಟುಕೊಡಲಿಲ್ಲ. ಅವರು ಸಾಧಕರೇ ಹೌದು, ಅನುಭವದಲ್ಲಿನೇ ನಂಬಿಕೆ ಇದ್ದವರು ಹೌದು. ಆದರೆ ಅದರ ಮರು ನಿರೂಪಣೆಯನ್ನು ಹೇಗೆ ಮಾಡಿಕೊಂಡ್ರು ಅಂತಂದರೆ, ಈ ಪಯಣ ಏನಿದೆಯಲ್ಲ, ಇವೆಲ್ಲವನ್ನು ಒಳಗೊಂಡೇ ಹೋಗುವ ಹಾಗೆ ಆ ರೀತಿಯ ಮರು ನಿರೂಪಣೆಯನ್ನು ಅವರು ಮಾಡಿಕೊಂಡಿದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಈಗ ನಾವು ನಮ್ಮ ಪ್ರಸ್ತುತ ಸಂದರ್ಭದಲ್ಲಿ ಕುವೆಂಪು ಅವರ ವಿಶ್ವಾತ್ಮಕತೆಯನ್ನು ನಾವು ಅಪ್ರಾಪ್ರಿಯೇಟ್ ಮಾಡ್ಕೊಳ್ತಿದ್ದೀವಿ. ನನ್ನ ದೃಷ್ಟಿಯಲ್ಲಿ ಇದು ಅನಿವಾರ್ಯ. ಏಕೆಂದರೆ ಯಾವ ಒಂದು ಬದಲಾವಣೆ, ಯಾವ ಒಂದು ಚಳುವಳಿನೂ ಕೂಡ ಸಂಸ್ಕೃತಿಯ ನೆನಪುಗಳನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ನಾವು ಅವ್ರನ್ನ ಐಕನ್ ಮಾಡೋದಲ್ಲ, ಅವರು ಆಗಲೇ ಐಕನ್ ಇದ್ದಾರೆ ಅವರು. ಹೀಗಾಗಿ ಆ ಟೆಕ್ಸ್ಟ್ಗಳೇ ನಮಗೆ ಬೇಕು. ನನ್ನ ಒಂದೆರಡು ಸಣ್ಣ ಅನುಭವ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಟೆಕ್ಸ್ಟ್ಗಳು ನಮಗೆ ಯಾಕೆ ಬೇಕು ಅಂತಂದರೆ, ನಾನು ಒಬ್ಬ ಇಂಗ್ಲೀಷ್ ಪ್ರಾಧ್ಯಾಪಕನಾಗಿ
ವಾರ್ ಪೊಯಿಟ್ರಿ ಬಗ್ಗೆ ಮಾತಾಡ್ತೇನೆ, ವರ್ಲ್ಡ್ ವಾರ್ಸ್ ಏನು ಮಾಡಿದ್ವು ಸಾಹಿತ್ಯದ ಮೇಲೆ ಅಂತ ಹೇಳ್ತಾ ಇರ್ತೀನಿ. ಆದರೆ ನಮ್ಮಲ್ಲಿ ಒಬ್ಬರು ಬಂದು ನಿಮ್ಮ ಮಕ್ಕಳಿಗೆ ಎಮ್ಎನಲ್ಲಿ ಓದ್ತಾ ಇರೋರಿಗೆ ನಾವು ಒಂದು ಸಣ್ಣ ನಾಟಕ ಆಡಿಸ್ತೀವಿ ಅಂತ ಹೇಳಿ ಸ್ಮಶಾನ ಕುರುಕ್ಷೇತ್ರನ ನಮ್ಮ ಕ್ಲಾಸ್ನಲ್ಲಿ ಆಡಿಸಿದರು. ಆ ನಾಟಕದ ಪ್ರದರ್ಶನ ಮಾಡಿದ ಮೇಲೆ ನಾನು ಯುದ್ಧದ ಬಗ್ಗೆ ಏನು ಹೇಳೋ ಅವಶ್ಯಕತೆಯೇ ಇರಲಿಲ್ಲ. ಆ್ಯಂಟಿ ವಾರ್ ಅಂದರೆ ಹೆಂಗಿರುತ್ತೆ, ಆ್ಯಂಟಿ ವಾರ್ ಆ್ಯಟಿಟ್ಯೂಡ್ ಅಂದರೆ ಏನು, ಅದು ಟೆಕ್ಸ್ಟ್ ಇದೆ. ಅದು ಅಂಥ ಅದ್ಭುತವಾದಂಥ ಒಂದು ಟೆಕ್ಸ್ಟ್ ಇದೆ. ಎಷ್ಟು ವಿರೋಧಾಭಾಸಗಳು ಕಂಡರೂ ಕೂಡ ಒಂದು ಬೆರಳಿಗೆ ಕೊರಳು, ಒಂದು ಶೂದ್ರ ತಪಸ್ವಿ, ಇವುಗಳಿಗೆ ಆ ಒಂದು ಏನೋ ಒಂದು ನೆನಪುಗಳ ಜೊತೆಗೆ ಅವು ಒಂದು ಕಾನ್ಫ್ಲಿಕ್ಚುವಲ್ ಸ್ಪೇಸ್ ಅಂತೀವಲ್ಲ, ಒಂದು ಜಗಳದ ಒಂದು ಜಾಗವನ್ನು ಹಿಡ್ಕೊಂಡು ಕೂತೀವಿ ಅವು, ಆ ಟೆಕ್ಸ್ಟ್ಗಳು ಅವು ನಮಗೆ ಬೇಕೇ ಬೇಕು. ಅದಿಲ್ಲೇ ನಮಗೇನು ಭಾಷೆ ಇದೆ, ಅದಿಲ್ಲೇ ನಮ್ಮ ಬೇರೆ ರಿಜಿಸ್ಟರ್ ಏನಿದೆ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಕುವೆಂಪು ಅವರಿಗೆ ಮರಳ್ತಾ ಇರೋದು ಈ ದೃಷ್ಟಿಯಲ್ಲಿ. ನಾವು ವಾಪಸ್ ಯಾಕೆ ಹೋಗ್ತಿದ್ದೀವಿ ಅಂತಂದರೆ, ಅಂತಿಮವಾಗಿ ನಾನು ಒಬ್ಬ ಪಾಶ್ಚಾತ್ಯ ವಿದ್ವಾಂಸನಿಂದ ತಗೊಂಡು ಮೆಟಫರನ್ನು ನಾನು ಬಳಸ್ಕೊಂಡಿದ್ದೆ, ಫಾಲ್ಟ್ ಲೈನ್ಸ್ ಅಂತ. ಕುವೆಂಪು, ಅದಕ್ಕೆ ಹೇಳಿದ್ದೆ, ಅದರಲ್ಲಿ ನಾವು ಕುವೆಂಪು ಅವರು ನ್ಯಾಯಾಲಯದಲ್ಲಿ ನಿಲ್ಲಿಸಿಬಿಟ್ಟು ದಲಿತ ಪಾತ್ರಗಳ ಬಗ್ಗೆ ಬರೆದಿರುವಂತಹ ಕುವೆಂಪು, ನೀವು ಯಾಕೆ ವೇದಾಂತಕ್ಕೆ ಮಾರು ಹೋದಿರಿ, ಕುವೆಂಪು ಹಾಜರು ಹೋ ಅಂತ ಕೂಗಬೇಕಾ? ಅಲ್ಲ ತಾನೆ. ಆ ಕಾಲದ ವೈರುಧ್ಯಗಳು, ಆ ಕಾಲದ ನಿಶ್ಚಿತ ಸ್ವರೂಪ, ಇಲ್ಲೇ ಇರುವಂಥ ಅವತಾರಗಳು ಎಲ್ಲ ಸೇರಿಕೊಂಡು ಆ ಟೆಕ್ಸ್ಟ್ಗಳಲ್ಲಿ ಬರ್ತವೆ. ಆ ದೃಷ್ಟಿಯಿಂದ ನಾವು ಅದನ್ನು, ಆ ವಿಶ್ವಾತ್ಮಕತೆಯನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ಯಾಕೆ ಅಂದರೆ ಲಾಸ್ಟ್ ವರ್ಡ್, ಜಾಗತೀಕರಣದ ವಿರುದ್ಧ ನಾವು ಏನನ್ನು ಬಳಸ್ಬೋದು ಅನ್ನೋದನ್ನು ನಾವು ನೋಡಬೇಕಾಗಿದೆ. ಒಂದು ಸ್ಪಷ್ಟವಾಗಿದೆ, ಜಗತ್ತಿನ ಚರಿತ್ರೆಯಿಂದ. ಅದನ್ನು ಬರೀ ಆರ್ಥಿಕವಾದಂಥ ಒಂದು ಕಾರ್ಯಕ್ರಮದಿಂದ ನಾವು ಅದನ್ನು ಎದುರಿಸೋಕ್ಕೆ ಆಗಲ್ಲ. ಅದು ಮೂಲತಃ ಒಂದು ಸಾಂಸ್ಕೃತಿಕವಾದಂಥ ಒಂದು ಪ್ರಶ್ನೆನೂ ಆಗಿರೋದ್ರಿಂದ ಕೇವಲ ಒಂದು ಸ್ಥಳೀಯತೆಯನ್ನು ನಾವು ಇಡ್ತೀವಿ ಅಂತ ಹೊರಡೋಕ್ಕೆ ಸಾಧ್ಯ ಇಲ್ಲ. ನಾವು ಏನೇನು ಮಾಡಬೇಕಾಗಿದೆ ಅಂದರೆ, ಆ ಸ್ಥಳೀಯತೆಯನ್ನೇ ಸರಿಯಾದ ರೀತಿಯಲ್ಲಿ ವಿಶ್ವಾತ್ಮಕವಾಗಿ, ಅಂದರೆ ಸರಿಯಾಗಿ ಅಂದರೆ ನನಗೆ ಗೊತ್ತಿರೋ ಹಾಗೆ ಚರಿತ್ರೆಗೆ ತಕ್ಕ ಹಾಗೆ ಅವನ್ನು ಹಿಗ್ಗಿಸಿ ಅವನ್ನೇ ನಾವು ವಿಶ್ವಾತ್ಮಕವಾಗಿ ಬಳಸ್ಕೊಂಡೇ ಈ ನಮ್ಮ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಈ ಕೆಲಸದಲ್ಲಿ ಕುವೆಂಪು ಅವರ ಬರಹ, ಅವರ ವಿಶ್ವಾತ್ಮಕತೆ ಅನ್ನೋದು ನಮಗೆ ತುಂಬ ಸಹಾಯವಾಗುತ್ತೆ ಅನ್ನೋ ಮಾತನ್ನು ನಿಮ್ಮ ಎದುರಿಗೆ ಹೇಳಿ, ನನ್ನ ಮಾತುಗಳನ್ನು ಇಷ್ಟು ಸಹನೆಯಿಂದ ಕೇಳಿದ್ದಕ್ಕಾಗಿ ನಿಮಗೆ ಇನ್ನೊಂದು ಸಾರಿ ನಾನು ನನ್ನ ಧನ್ಯವಾದಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮೌಲಿಕ ವಿಚಾರಗಳನ್ನು ಹಂಚಿಕೊಂಡಂತಹ ತಮಗೆ ವಂದನೆಗಳು ಸರ್. ಈಗ ಕಾರ್ಯಕ್ರಮದ ಕೊನೆಗೆ ಶ್ರೀದೇವಿ ಅವರಿಂದ ಕುವೆಂಪು ಅವರ ಒಂದು ಗೀತೆ. ಆನಂದಮಯ ಹೇ ಜಗಹೃದಯ, ಏತಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ, ದೇವರ ದಯ ಕಾಣೋ, ಆನಂದಮಯ ಹೇ ಜಗಹೃದಯ. ಬಿಸಿಲಿದು ಬರಿ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ, ಸೂರ್ಯನು ಬರೀ ರವಿಯಲ್ಲವೋ, ಆ ಭ್ರಾಂತಿಯ ಮಾಡೋ, ಆನಂದಮಯ ಹೇ ಜಗಹೃದಯ. ರವಿವದನವೇ ಶಿವ ಸದನವೋ, ಬರಿ ಮಣ್ಣದು ಬರಿ ಕಣ್ಣದು ಮಣ್ಣು, ಶಿವನಿಲ್ಲದೆ ಸೌಂದರ್ಯವೋ, ಶವಮುಖದ ಕಣ್ಣು, ಆನಂದಮಯ ಹೇ ಜಗಹೃದಯ. ಏತಕೆ ಭಯ ಮಾಡೋ,
ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಹೇ ಜಗಹೃದಯ ಉದಯದೊಳೇನ್ ಹೃದಯವ ಕಾಣ್ ಅದೇ ಅಮೃತದ ಹಣ್ಣು ಶಿವ ಕಾಣದೆ ಕವಿ ಕುರುಡನ ಶಿವ ಕಾವ್ಯದ ಕಣ್ಣು ಆನಂದಮಯ ಹೇ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಹೇ ಜಗಹೃದಯ. ವಂದನೆಗಳು ಶ್ರೀದೇವಿಯವರಿಗೆ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಹಾಡಿನ ಜೊತೆಗೆ ಸಂಪನ್ನಗೊಂಡಿತು ಅಂತ ಭಾವಿಸ್ತೇವೆ. ಈಗ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರಿಗೆ ಪುಸ್ತಕ ಕಾಣಿಕೆಯನ್ನು ವಿಭಾಗದ ಮುಖ್ಯಸ್ಥರು ನೀಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸಮಾರೋಪದ ನುಡಿಗಳನ್ನಾಡಿದಂತಹ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಮತ್ತು ತಮ್ಮೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಡೀ ದಿನ ನಮ್ಮ ಜೊತೆಗೆ ಇದ್ದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿದಂತಹ ವಿಭಾಗದ ಅಧ್ಯಕ್ಷರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಇಡೀ ದಿನ ಬೇರೆ ಬೇರೆ ವಿಚಾರಗಳಲ್ಲಿ ತಮ್ಮ ವಿಚಾರಗಳನ್ನು ಮಂಡನೆಯನ್ನು ಮಾಡಿದಂತಹ ಎಲ್ಲ ತಜ್ಞರಿಗೆ, ವಿಭಾಗದ ಎಲ್ಲ ವಿಭಾಗಗಳ ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿ ವೃಂದದವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಸಹೃದಯ ಬಂಧುಗಳಿಗೆ ಮತ್ತು ಆಡಳಿತಾತ್ಮಕವಾಗಿ ಮತ್ತು ನೈತಿಕ ನೆಲೆಯಿಂದ ಸಹಕರಿಸಿದಂತಹ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ, ಕುಲಸಚಿವರಿಗೆ, ಆಡಳಿತದ ಎಲ್ಲ ಅಧಿಕಾರಿಗಳಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.